ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. Dear trainees, welcomes you to all our today classes. ತರಬೇತಿದಾರರೇ, ಈ ಇಂದಿನ ತರಗತಿಯಲ್ಲಿ ಸೀಟ್ ಮೆಟಲ್ ವರ್ಕ್ ಪ್ರೋಸೆಸ್ ನಲ್ಲಿ ಯಾವೆಲ್ಲ ಸೇಫ್ಟಿ ಪ್ರಿಕಾಷನ್ಸ್ ನಾವು ತೆಗೆದುಕೊಳ್ಬೇಕು, ಸೇಫ್ಟಿ ರೂಲ್ಸ್ಗಳೇನೇನು, ಈ ವಿಷಯಗಳ ಬಗ್ಗೆ ತಮಗೆ ವಿಷಯವನ್ನ ತಿಳಿಸಿದ್ದೀನಿ. ಇನ್ ದಿಸ್ ಕ್ಲಾಸ್ we will discuss about general safety precaution and SMW ಅಂದರೆ seat metal work. General safety precautions ಏನೇನನ್ನ ತೆಗೆದುಕೊಳ್ಬೇಕು. As I already told in earlier classes, safety is as simple as ABC. Always be careful. ABC stands for always be careful. In this class, what are all the objectives at the end of this lesson? You should be able to state what is an accident. Accident andre enu, apagata andre enu. State the causes for accident in general terms. State what is safe attitude, and name the 4 basic categories of safety signs. ಇವುಗಳ ಬಗ್ಗೆ ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ನಾವು ವಾಟ್ ಈಸ್ ಆಕ್ಸಿಡೆಂಟ್, ಅಪಘಾತ ಎಂದರೆ ಏನು? ಸಾಮಾನ್ಯವಾಗಿ ಈ ಆಕ್ಸಿಡೆಂಟ್ ಅಂತಕ್ಕಂಥ ಪದವನ್ನ ಪ್ರತಿಯೊಬ್ಬರು ಕೇಳಿಸ್ಕೊಂಡಿರ್ತೀರಿ, ಅಪಘಾತದ ಬಗ್ಗೆ ತಿಳ್ಕೊಂಡಿರ್ತೀರಿ. ಹಾಗಾದ್ರೆ ಅಪಘಾತ ಅಂದರೆ ಏನು? ವಾಟ್ ಈಸ್ ಅನ್ ಆಕ್ಸಿಡೆಂಟ್? An accident is an unplanned event. ಈ ಆಕ್ಸಿಡೆಂಟ್ ಅನ್ನೋದನ್ನ ನಾವೇನಂತ ಕರಿತೀವಿ? ಒಂದು ಅನ್ಪ್ಲಾನ್ಡ್ ಇವೆಂಟ್ ಅಂತ ನಾವು ಕರಿತೀವಿ. ದಟ್ ಸಮ್ಟೈಮ್ ಹ್ಯಾಸ್ ಇನ್ಕನ್ವೀನಿಯಂಟ್ ಆರ್ ಅನ್ಡಿಸೈರಬಲ್ ಕಾನ್ಸಿಕ್ವೆನ್ಸ್. ಅಂದರೆ ಅಪಘಾತವು ಒಂದು ಯೋಜಿತವಲ್ಲದ ಘಟನೆಯಾಗಿದ್ದು ಅದು ಕೆಲವೊಮ್ಮೆ ಅನಾನುಕೂಲ ಅಥವಾ ಅನಪೇಕ್ಷಿತ ಪರಿಣಾಮಗಳನ್ನ ನಮ್ಮ ಮೇಲೆ ಉಂಟು ಮಾಡುತ್ತೆ, ಬೀರುತ್ತೆ. ಅದನ್ನು ನಾವೇನಂತ ಕರಿತೀವಿ? ಆಕ್ಸಿಡೆಂಟ್ ಅಂತ ಕರಿತೀವಿ. Nobody deliberately makes an accident. ಯಾರು ಉದ್ದೇಶಪೂರ್ವಕವಾಗಿ ಅಪಘಾತವನ್ನ ಮಾಡೋದಿಲ್ಲ. ಆಕ್ಸಿಡೆಂಟ್ occur due to the cause which are not foreseen. Sometimes nothing can be done to prevent them from happening. ಅಂದ್ರೆ ಯಾರು ಅಪಘಾತವನ್ನ ಉದ್ದೇಶಪೂರ್ವಕವಾಗಿ ಮಾಡೋದಿಲ್ಲ, ನಿರೀಕ್ಷಿಸದ ಕಾರಣಗಳಿಂದ ಅಪಘಾತಗಳೇನಾಗುತ್ತೆ? ಸಂಭವಿಸುತ್ತವೆ. ನಿರೀಕ್ಷಿಸದ ಅನ್ಪ್ಲಾನ್ಡ್, ಫೋರ್ಸೀನ್ ಅಂತ ನಾವು ಕರೀತೀವಿ. ಕೆಲವೊಮ್ಮೆ ಅವು ಸಂಭವಿಸದಂತೆ ತಡೆಯಲು ಏನನ್ನೂ ಮಾಡಲಾಗುವುದಿಲ್ಲ. ಆಕ್ಸಿಡೆಂಟ್ ಆಗುತ್ತೆ, ಅದನ್ನು ತಡೆಗಟ್ಟೋದು ಕೂಡ ನಮ್ಮ ಕೈಲಿ ಏನು ಮಾಡ್ಲಿಕ್ಕೆ ಆಗಲ್ಲ. ಇಟ್ ವಿಲ್ ಹ್ಯಾಪನ್. ಆಕ್ಸಿಡೆಂಟ್ ಇಟ್ಸ್ ಅನ್ಪ್ಲಾನ್ಡ್ ಇವೆಂಟ್ ಅಂತ ಅದಕ್ಕೆ ನಾವು ಕರೀತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಎ ಪಾರ್ಟ್ ಆಫ್ ಎ ಮೆಷಿನ್ ಫೇಲ್ಸ್ ವೆನ್ nobody has any reason to think there is anything wrong with it. ಒಂದು ಉದಾಹರಣೆ ನಿಮ್ಗೆ ಹೇಳೋದಾದ್ರೆ, ಯಾವುದಾದರೂ ಒಂದು ಮೆಷಿನಿನ ಒಂದು ಭಾಗ ಫೇಲ್ ಆದಾಗ ಯಾರು ಕೂಡ ಅದಕ್ಕೆ ಕಾರಣ ನಾವು ಹೇಳಲಿಕ್ಕೆ ನಮಗೆ ಗೊತ್ತಿರುತ್ತೆ, ಇದು ಫೇಲ್ ಆಗುತ್ತೆ ಅಂತ ಹೇಳಿ. ಈಗ ಗಾಡಿ ಓಡಿಸ್ತಾ ಇರ್ತಾನೆ, ಬ್ರೇಕ್ ಫೇಲ್ಯೂರ್ ಆಗೋಗ್ತು, ಆತನ ಗೊತ್ತಿತ್ತೆ ಬ್ರೇಕ್ ಫೇಲ್ಯೂರ್ ಆಗುತ್ತೆ ಅಂತ ಹೇಳಿ. ಆ ರೀತಿ ಯಾವುದಾದ್ರೂ ಮೆಷಿನ್ಸ್ ನಲ್ಲಿ ಒಂದು ಪಾರ್ಟ್ ಫೇಲ್ ಆದಂತ ಸಂದರ್ಭದಲ್ಲಿ ರೀಜನ್ ಹ್ಯಾಸ್ ಎನಿ ರೀಸನ್ ಟು ಥಿಂಕ್ ದೇರ್ ಇಸ್ ಎನಿಥಿಂಗ್ ರಾಂಗ್ ವಿತ್ ಇಟ್ ಅನ್ನೋದನ್ನ ತಿಳ್ಕೊಳ್ಳೋದು ಕಷ್ಟ ಸಾಧ್ಯವಾಗುತ್ತೆ. Most accidents, however, occur as the result of human error, of ignorance, neglect, forgetfulness, and recklessness. ನೋಡಿ, ಸಾಮಾನ್ಯವಾಗಿ ಆಗತಕ್ಕಂತ ಅಪಘಾತಗಳಲ್ಲಿ ಅತಿ ಹೆಚ್ಚಿನ ಅಪಘಾತಗಳು ಮಾನವ ನಿರ್ಮಿತ ದೋಷದಿಂದ ಉಂಟಾಗ್ತಕ್ಕಂಥವು.
ಏನ್ ದೋಷ? ಇಗ್ನೋರೆನ್ಸ್, ನೆಗ್ಲೆಕ್ಟ್, ಫರ್ಗೆಟ್ಫುಲ್ನೆಸ್, ರೆಕ್ಲೆಸ್ನೆಸ್. ಅಜಾಗೃತವಾಗಿ ಅಜಾಗೃತವಾಗಿ ವರ್ಕ್ ಮಾಡ್ತಕ್ಕಂಥದ್ದು, ನೆಗ್ಲೆಕ್ಟ್ ಅನ್ನ ಮಾಡ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ಅಪಘಾತಗಳು ಏನಾಗುತ್ತೆ? ಸಂಭವಿಸುತ್ತೆ. This accident can be prevented if people had acted differently at some point. The event which we call an accident would not have occurred. ಎಲ್ಲ ಇದ್ರೂ ಕೂಡ ಅದ್ಯಾಗೂ ಹೆಚ್ಚಿನ ಅಪಘಾತಗಳು ಮಾನವ ದೋಷ, ಅಜ್ಞಾನ ಅಥವಾ ನಿರ್ಲಕ್ಷ್ಯ ಅಥವಾ ಮರವು ಅಥವಾ ಅಜಾಗರೂಕತೆಯಿಂದ ಆಗುತ್ತೆ. ಈ ಅಪಘಾತಗಳನ್ನ ನಾವೇನ್ ಮಾಡಬಹುದು? ತಡೆಗಟ್ಟಬಹುದು. ಒಂದು ಹಂತದಲ್ಲಿ ಈ ಜನರು ವಿಭಿನ್ನವಾಗಿ ವರ್ತಿಸಿದ್ದಾರೆ. ಆಕ್ಟೆಡ್ ಅಪಾನ್ ಡಿಫರೆಂಟ್ಲಿ. ನಾವು ಅಪಘಾತ ಎಂದು ಕರೀತಕ್ಕಂತ ಒಂದು ಘಟನೆನೇ ನಮಗೆ ಸಂಭವಿಸ್ತಿರ್ಲಿಲ್ಲ. ನಾವೇನ್ ಮಾಡ್ಬೇಕಾಗುತ್ತೆ? ಇವೆಲ್ಲ ಹೇಳಿದ್ನಲ್ಲ, ಇಗ್ನೋರೆನ್ಸ್, ನೆಗ್ಲೆಕ್ಟ್, ಫರ್ಗೆಟ್ಫುಲ್ನೆಸ್, ರೆಕ್ಲೆಸ್ನೆಸ್, ದೋಷ, ಅಜ್ಞಾನ, ನಿರ್ಲಕ್ಷ್ಯ, ಮರವು, ಅಜಾಗರೂಕತೆ ಅಂತ ಏನ್ ಹೇಳ್ತೀವಿ, ಇವುಗಳಿಂದ ನಾವು ಹೊರಬರಬೇಕು. ಇವುಗಳ ವಿರುದ್ಧ ಎಚ್ಚರಿಕೆಯಿಂದ ನಾವು ಇರಬೇಕು. ಇವುಗಳ ವಿರುದ್ಧ ಎಚ್ಚರಿಕೆಯಿಂದ ನಾವು ಕಾರ್ಯವನ್ನ ನಿರ್ವಹಿಸಬಹುದು. ಆಗ ಈ ಅಪಘಾತ ಅನ್ನತಕ್ಕಂಥದ್ದು ಸಂಭವಿಸುವುದನ್ನು ನಾವೇನ್ ಮಾಡಬಹುದು? ತಡೆಗಟ್ಟಬಹುದು, ಪ್ರಿವೆಂಟ್ ಅನ್ನ ಮಾಡಬಹುದು. Lots of accidents still happen every year, killing people. ಕೈಗಾರಿಕೆಗಳಲ್ಲಿ, ಔದ್ಯೋಗಿಕ ರಂಗಗಳಲ್ಲಿ ಪ್ರತಿ ವರ್ಷ ಅನೇಕ ಅಪಘಾತಗಳು ಇಂಡಸ್ಟ್ರೀಸ್ ನಲ್ಲಿ ಸಂಭವಿಸ್ತವೆ. ಅನೇಕ ಜನರ ಪ್ರಾಣಹಾನಿ ಆಗುತ್ತೆ. ಎಷ್ಟೋ ಜನರು ಅಂಗಹೀನತೆ ಉಂಟಾಗುತ್ತೆ. Although most of people are alarmed and horrified by this state of affairs, accidents continue to happen, costing the industry millions of rupees every year. ಇಷ್ಟೆಲ್ಲ ನಮಗೆ ಗೊತ್ತಿದ್ರು ಇಂಡಸ್ಟ್ರೀಸ್ ನಲ್ಲಿ ಪ್ರತಿ ವರ್ಷ ಅನೇಕ ಜನರನ್ನ ಬಲಿ ತೆಗೆದುಕೊಳ್ತಾ ಇದೆ. ಅಪಘಾತಗಳಿಂದ ಕಂಟಿನ್ಯೂ ಆಗ್ತಾ ಇದೆ. ಮತ್ತೆ ಕೈಗಾರಿಕೆಗಳಿಗೆ ಮಿಲಿಯನ್ಸ್ ಆಫ್ ರುಪೀಸ್ ವೆಚ್ಚವಾಗ್ತಾ ಇದೆ. ಯಾವುದರಿಂದ? ನಷ್ಟ ಉಂಟಾಗ್ತಾ ಇದೆ ಆಕ್ಸಿಡೆಂಟ್ಗಳಿಂದ. ಹಾಗಾಗಿ ಓಲ್ಡರ್ ವರ್ಕರ್ಸ್ who have come to terms with the dangers, young workers who may be reckless, employers who turn blind eye to the possibility of things going wrong because they want to get the job done. All these factors contribute to this senseless pace. Fortunately, there are many who do not take this view. But yes, too. Older workers, we have come to terms with the dangers. ಹಿರಿಯ ಕೆಲಸಗಾರರು ಡೇಂಜರ್ಸ್, ಅವರು ಕೆಲಸವನ್ನ ಮಾಡಬೇಕಾದ್ರೆ. ಯಂಗ್ ವರ್ಕರ್ಸ್ ಅಜಾಗರೂಕತೆಯಿಂದ ಕೆಲಸ ಮಾಡ್ತಕ್ಕಂಥದ್ದು. ಎಂಪ್ಲಾಯರ್ಸ್ ಕಣ್ಣಿಗೆ ಪಟ್ಟಿ ಕಟ್ಕೊಂಡ್ಬಿಟ್ಟಿರ್ತಾರೆ ಮಾಲೀಕರು. ಏನು ತಪ್ಪು ನಡೀತಾ ಇದೆ, ಅದಕ್ಕೆ ಏನು ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಏನನ್ನ ಮಾಡಬೇಕು ಅದನ್ನ ಮಾಡಲ್ಲ. ಸೆನ್ಸ್ಲೆಸ್ ಆಗಿ ಏನ್ ಮಾಡ್ತಾರೆ? ಅವರು ವೇಸ್ಟ್ ಆಗಿ ವರ್ಕ್ ಅನ್ನ ಮಾಡ್ತಾರೆ, ಥಿಂಕಿಂಗ್ ಅನ್ನ ಮಾಡ್ತಾರೆ. ಹಾಗಾಗಿ ಅಪಘಾತಗಳೇನಾಗ್ತವೆ? ಸಂಭವಿಸ್ತಾ ಇರುತ್ತೆ. ದೇ ಹ್ಯಾವ್ ಎ ಡಿಫರೆಂಟ್ ಆಟಿಟ್ಯೂಡ್ ಟುವರ್ಡ್ಸ್ ಸೇಫ್ಟಿ, and attitude is an all important factor in the chain of events which leads to someone causing being involved in or becoming the victim of an accident. ಈ attitude ಅನ್ನೋದಿದೆಯಲ್ಲ, ತರಬೇಕಾರೆ ಇಟ್ ಈಸ್ 100%, ಆಲ್ವೇಸ್ 100%. ಯಾವುದು? attitude. ನಮ್ಮ ದೃಷ್ಟಿಕೋನ, ನಮ್ಮ ಆಟಿಟ್ಯೂಡ್ ಏನಾಗಬೇಕು? ಬದಲಾಗಬೇಕು. ಯಾವ ಕಡೆಗೆ ಬದಲಾಗಬೇಕು? ಸುರಕ್ಷತೆಯ ಕಡೆಗೆ, ಸುರಕ್ಷತೆಯಿಂದ ಕೆಲಸ ಮಾಡೋದ್ರ ಕಡೆಗೆ.
ಬದಲಾಗಬೇಕು. ಅಂದ್ರೆ ಈ ಆಟಿಟ್ಯೂಡ್ ಅನ್ನೋದು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ in the chain of events which leads to someone causing being involved in or becoming a victim of an accident. That's why attitude is very, very important to prevent the accident. Now let us come to the ಅಪಘಾತಗಳು, ಅದರಿಂದ ಏನೇನಾಗುತ್ತೆ ನೋಡಿದ್ವಿ. ಯಾಕೆ ಕಾರಣಗಳೇನು, ಅಪಘಾತಗಳಾಗ್ಲಿಕ್ಕೆ ಕಾರಣಗಳೇನು? ಕೆಲವು ಹೇಳಿದ್ರೆ ನೆಗ್ಲೆಕ್ಟ್ನೆಸ್, ರೆಕ್ಲೆಸ್ನೆಸ್, ವರೀಸ್, ಸೊ ಮೆನಿ ಥಿಂಗ್ಸ್ ವಿಷಯಗಳನ್ನ ತಿಳಿಸಿ. ಪರ್ಟಿಕ್ಯುಲರ್ಲಿ ಮಾನವ ಅಂಶ ಮತ್ತು ಮಾನವ ದೋಷ, ಹುಮ್ಯಾನ್ ಎಲಿಮೆಂಟ್ ಅಂಡ್ ಹುಮ್ಯಾನ್ ಹೆರರ್ ಒಂದು ಮುಖ್ಯವಾದ ಆಕ್ಸಿಡೆಂಟ್ ಆಗ್ಲಿಕ್ಕೆ ಕಾರಣ. ನಮ್ಮ ಆಟಿಟ್ಯೂಡ್ ಹೇಳಿದ್ನಲ್ಲ, ಆಟಿಟ್ಯೂಡ್ ನಮ್ದು ಕರೆಕ್ಟ್ ಆಗಿದ್ರೆ, ನಮ್ಮ ವರ್ತನೆ ಸರಿಯಾಗಿದ್ರೆ ಅಪಘಾತಗಳನ್ನ ಏನ್ ಮಾಡಬಹುದು ನಾವು ತಪ್ಪಿಸ್ಬೋದು. ನಮ್ಮ ವರ್ತನೆ ವ್ಯತಿರಿಕ್ತವಾಗಿದ್ರೆ ಅಪಘಾತಗಳನ್ನು ತಪ್ಪಿಸ್ಲಿಕ್ಕೆ ಸಾಧ್ಯತೆ ಇಲ್ಲ. ಚೇಂಜಸ್ ಇನ್ ಆಟಿಟ್ಯೂಡ್ ಎರಡನೇ ಪಾಯಿಂಟ್. ಚೇಂಜಸ್ ಇನ್ ಬಿಹೇವಿಯರ್ ಕ್ಯಾನ್ ರೆಡ್ಯೂಸ್ ಆಕ್ಸಿಡೆಂಟ್ಸ್. ನಮ್ಮ ನಡವಳಿಕೆಯಲ್ಲಿನ ಬದಲಾವಣೆಗಳು ಕೂಡ ಅಪಘಾತಗಳನ್ನ ಕಡಿಮೆ ಮಾಡುತ್ತೆ. ಆದ್ರೆ ನಾವೇನಾಗ್ಬೇಕು, ಬದಲಾಗಬೇಕು. ಅದಕ್ಕೆ ಹೇಳೋದು ಬದಲಾಗು ಇಲ್ಲ ನಾಶ ಆಗು ಅಂತ ನಾವು ಹೇಳ್ತಾ ಇರ್ತೀನಿ, ನಾನು ಹೇಳ್ತಾ ಇರ್ತೀನಿ. ಹಾಗಾಗಿ ನಿಮಗೆ ಸೊ ಚೇಂಜಸ್ ಇನ್ ಬಿಹೇವಿಯರ್ ಕ್ಯಾನ್ ರೆಡ್ಯೂಸ್ ಆಕ್ಸಿಡೆಂಟ್. ಅಂಡ್ ಆಲ್ಸೋ ಅನದರ್ ಒನ್ ಇಂಪಾರ್ಟೆಂಟ್ ಕಾಸಸ್ ಫಾರ್ ಆಕ್ಸಿಡೆಂಟ್ ಇಸ್ ಹೆಲ್ತ್. ಆರೋಗ್ಯ ಸರಿಯಾಗಿರ್ಬೇಕು. ಅನಾರೋಗ್ಯದಿಂದ ನಾವು ಒಳಗಾಗಿ ಕೆಲಸ ಮಾಡಿದ್ರೆ ಅಪಘಾತಗಳು ಕಟ್ಟಿಟ್ಟ ಬುತ್ತಿ. ಮಿಸ್ಟೇಕ್ಸ್ ಅಂಡ್ ಫೈಲ್ಯೂರ್ಸ್, ತಪ್ಪುಗಳು, ವೈಫಲ್ಯಗಳು, ನಾವು ಮಾಡ್ತಕ್ಕಂಥ ತಪ್ಪುಗಳಿಂದ ವೈಫಲ್ಯಗಳಾಗುತ್ತೆ, ಫೈಲ್ಯೂರ್ಸ್ ಆಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ. ಅನ್ಸೇಫ್ ಆಕ್ಟ್, ಅನ್ಸೇಫ್ ಕಂಡೀಷನ್ಸ್, ಅನ್ಸೇಫ್ ಪ್ರಾಕ್ಟೀಸ್. ನೋಡಿ ಎಷ್ಟು ಅನ್ಸೇಫ್ ಆಕ್ಟ್, ಅನ್ಸೇಫ್ ಕಂಡೀಷನ್ಸ್, ಅನ್ಸೇಫ್ ಪ್ರಾಕ್ಟೀಸ್, ಅಸುರಕ್ಷಿತ ಕಾಯ್ದೆ, ಅಸುರಕ್ಷಿತ ಸ್ಥಿತಿ, ಅಸುರಕ್ಷಿತ ಅಭ್ಯಾಸ ಅಂತ ಕರೀತಾರೆ. ಇವುಗಳು ಕೂಡ ಆಕ್ಸಿಡೆಂಟ್ಗೆ ಕಾರಣ ಆಗುತ್ತೆ. ಸೊ ಯು ಕ್ಯಾನ್ ಸಿ ಏನಿದು ಅಸುರಕ್ಷಿತ ಅಭ್ಯಾಸ, ಅನ್ಸೇಫ್ ಕಂಡೀಷನ್ಸ್, ಆಲ್ಸೋ ಅನ್ಸೇಫ್ ಪ್ರಾಕ್ಟೀಸ್ ಆಲ್ಸೋ. ಆತ ಪಕ್ಕದಲ್ಲಿ ಏನ್ ಮಾಡ್ತಾ ಇದ್ದಾನೆ, ಬಿಸಿಯನ್ನ ಕಾಯಿಸ್ಕೊಡ್ತಾ ಇದ್ದಾನೆ. ಅಲ್ಲಿ ಏನಿದೆ ಬಿಸಿ ಇದೆ, ಹೀಟ್ ಇದೆ. ಅಲ್ಲೇ ಪಕ್ಕದಲ್ಲಿ ಆ ಬಿಸಿ ಮೇಲೆ ಇಟ್ಕೊಂಡು ಏನ್ ಮಾಡ್ತಾ ಇದ್ದಾನೆ, ಪೇಪರ್ ಅನ್ನ ರೀಡ್ ಮಾಡ್ತಾ ಇದ್ದಾನೆ. ಏನಾಗ್ಬೋದು, ಕಾಸಸ್ ಫೈರ್. ಸೊ ಅನ್ಸೇಫ್ ಅನ್ನೋ ಪದ ಇಲ್ಲಿದೆ. ಅನ್ಸೇಫ್ ಕಂಡೀಷನ್ಸ್, ಅನ್ಸೇಫ್ ಪ್ರಾಕ್ಟೀಸ್, ಇಟ್ ಲೀಡ್ಸ್ ಟು ಆಕ್ಸಿಡೆಂಟ್. Normally, accidents do not just happen, they are caused. Accident is an unplanned event ಅಂತ ನಾನು ಹೇಳಿದೆ, ಬಟ್ ಡು ನಾಟ್ ಜಸ್ಟ್ ಹ್ಯಾಪನ್. ಅದು ಅವಾಗಿದ್ದ ಅದೇ ಆಗೋಗಲ್ಲ, ಸಂಭವಿಸ್ಬಿಡಲ್ಲ. ಅದಕ್ಕೆ ಒಂದು ಕಾರಣ ಇರುತ್ತೆ, ಒಂದು ರೀಸನ್ ಇರುತ್ತೆ. ಕಾಸಸ್ ಫಾರ್ ಆಕ್ಸಿಡೆಂಟ್ ಆರ್ ಮೆನಿ. ಸಮ್ ಆಫ್ ದ ಇಂಪಾರ್ಟೆಂಟ್ ಕಾಸ್ ಅದನ್ನು ನಾನೀಗ ಲಿಸ್ಟ್ ಮಾಡ್ತಾ ಹೋಗ್ತೀನಿ. ಅನೇಕ ಕಾಸಸ್ ಇದೆ, ಕಾರಣಗಳು. ಈಗೆಲ್ಲ ಮೇಲೆಲ್ಲ ವಿವರಿಸಿದಂಗೆ ಅನೇಕ ಕಾರಣಗಳಿದೆ. ಆ ಕಾರಣಗಳಲ್ಲಿ ಎಷ್ಟೋ ಕಾರಣಗಳ ಹೇಳಿದ್ದೀನಿ, ಇನ್ನೂ ಕೆಲವನ್ನ ಹೇಳ್ತಾ ಇದ್ದೀನಿ. ಅನ್ಅವೇರ್ನೆಸ್ ಆಫ್ ಡೇಂಜರ್, disregard of safety, negligence, lack of understanding of proper safety procedures, unsteady conditions of workplace, inadequate light and ventilations, improper use of tools, unsafe conditions. ಅಪಘಾತಗಳ ಬಗ್ಗೆ ಅವೇರ್ನೆಸ್ ಇಲ್ಲ, ನೆಗ್ಲೆಕ್ಟ್ ಮಾಡ್ತಕ್ಕಂಥದ್ದು, ಅಜಾಗರೂಕವಾಗಿ ಕೆಲಸ ಮಾಡ್ತಕ್ಕಂಥದ್ದು, ಸೇಫ್ಟಿ ಸುರಕ್ಷತಾ ಸಲಕರಣೆಗಳನ್ನ ಬಳಸೋದ್ರ ಬಗ್ಗೆ ಆಗ್ಲಿ, ಸುರಕ್ಷತಾ ನಿಯಮಗಳನ್ನ ಪಾಲಿಸೋದ್ರ ಬಗ್ಗೆ ಆಗ್ಲಿ ನಾಲೆಡ್ಜ್ ಇಲ್ಲದೆ ಇರ್ತಕ್ಕಂಥದ್ದು,
ಮತ್ತೆ ನೀವು ಕೆಲಸ ಮಾಡ್ತಕ್ಕಂಥ ಪ್ರದೇಶ ಸುತ್ತಮುತ್ತಲ ನಿಮ್ಮ ಮೆಷಿನರಿ ಸುತ್ತಮುತ್ತ ಇರ್ತಕ್ಕಂಥ ಪ್ರದೇಶ ಟೆಡಿ ಕ್ಲೀನ್ ಇಲ್ಲದೆ ಇರ್ತಕ್ಕಂಥದ್ದು, ಅಲ್ಲಿ ಸರಿಯಾದಂತ ಗಾಳಿ ಬೆಳಕಿನ ವ್ಯವಸ್ಥೆ ಇಲ್ಲದೆ ಇರತಕ್ಕಂಥದ್ದು, ಟೂಲ್ಸ್ ಇಂಪ್ರಾಪರ್ ಆಗಿರ್ತಕ್ಕಂಥದ್ದು, ಸರಿ ಇಲ್ಲದ ಟೂಲ್ಸ್ ಗಳನ್ನ ಬಳಸ್ತಾ ಇರ್ತಕ್ಕಂಥದ್ದು, ಮತ್ತೆ ಅನ್ಸೇಫ್ ಕಂಡೀಷನ್ಸ್, ಇವೆಲ್ಲ ಆಕ್ಸಿಡೆಂಟ್ಗೆ ಏನಾಗುತ್ತೆ ಕಾರಣ ಆಗುತ್ತೆ. ಅದರಲ್ಲಿ ಅನ್ಸೇಫ್ ಕಂಡೀಷನ್ಸ್, ಅನ್ಸೇಫ್ ಹ್ಯಾಕ್ಟ್, ಕೆಲವು ಪರ್ಸನಲ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ದೇನೆ. ಸೊ ಮತ್ತೆ ಹ್ಯಾಬಿಟ್ ಪ್ಯಾಟರ್ನ್ಸ್ ಅಂತ ಕೂಡ ಒಂದು ಕಾಲಮ್ಸ್ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ. ಹ್ಯಾಬಿಟ್ ಪ್ಯಾಟರ್ನ್ಸ್ ಅಂತ ನೋಡಿ, ಅನ್ಸೇಫ್ ಫ್ಯಾಕ್ಟರ್ ಓವರ್ ಕಾನ್ಫಿಡೆನ್ಸ್ ವಿತೌಟ್ ಅಥಾರಿಟಿ. ಅನ್ಸೇಫ್ ಫ್ಯಾಕ್ಟರ್ಸ್ ಅಂದ್ರೆ ನಾನು ಮಾಡ್ಬಿಡ್ತೀನಿ ಬಿಡು, ನನ್ ಬಿಟ್ರೆ ಯಾರು ಇಲ್ಲ ಅಂತಕ್ಕಂಥದ್ದು ಅನ್ಸೇಫ್ ಫ್ಯಾಕ್ಟ್. ಅದುವೇ ಕೂಡ ಯಾವುದೇ ಯಾರನ್ನು ಕೇಳದಂತೆ ಹೋಗಿ ಚಲಾವಣೆಯನ್ನು ಮಾಡ್ತಕ್ಕಂಥದ್ದು, ಯಂತ್ರವನ್ನ ರನ್ ಮಾಡ್ತಕ್ಕಂಥದ್ದು, ಕೆಲಸವನ್ನ ಮಾಡ್ಲಿಕ್ಕೆ ಹೋಗ್ತಕ್ಕಂಥದ್ದು, ಮತ್ತೆ ಶಾರ್ಟ್ ಕಟ್ ನಲ್ಲಿ ಹೋಗ್ತಕ್ಕಂಥದ್ದು. ಶಾರ್ಟ್ ಕಟ್ ಮೇ ಶಾರ್ಟ್ ಯುವರ್ ಲೈಫ್ಸ್, ಡೋಂಟ್ ಗೋ ಶಾರ್ಟ್ ಕಟ್. ಶಾರ್ಟ್ ಕಟ್ ಮೇ ಶಾರ್ಟ್ ಯುವರ್ ಲೈಫ್, ಲೈಫ್ ಇಸ್ ಪ್ರೀಶಿಯಸ್. ಅನ್ಸೇಫ್ ಸ್ಪೀಡ್ಸ್ ಮೇಕ್ ಶಿಫ್ಟ್ ಅರೇಂಜ್ಮೆಂಟ್, ಮೇಕಿಂಗ್ ಸೇಫ್ಟಿ ಡಿವೈಸ್ ಇನ್ಆಪರೇಟಿವ್. ನಿಮ್ಮ ಸೇಫ್ಟಿ ಡಿವೈಸ್ ವರ್ಕ್ ಆಗ್ತಾ ಇಲ್ಲ, ಇವೆಲ್ಲ ಅನ್ಸೇಫ್ ಆಕ್ಟರ್ಸ್ ಅಲ್ಲಿ ಬರುತ್ತೆ. ಅನ್ಸೇಫ್ ಕಂಡೀಷನ್ಸ್ ಅಂದ್ರೆ ಅನ್ಟ್ರೈನ್ಡ್ ಮೆನ್, ಅನ್ಸೇಫ್ ಮೆಷಿನರಿ, ವಾರ್ನ್ ಔಟ್ ಟೂಲ್ಸ್, ಪೂರ್ ಲೈಟ್ ಅಂಡ್ ವೆಂಟಿಲೇಷನ್ಸ್ ಇರ್ತಕ್ಕಂಥದ್ದು, ನಿಮ್ಮ ವರ್ಕ್ ಏರಿಯಾ ಸರಿ ಇಲ್ಲದೆ ಇರ್ತಕ್ಕಂಥದ್ದು, ಅನ್ಪ್ಲಾನ್ಡ್ ವರ್ಕ್, ಸರಿಯಾಗಿ ಪ್ಲಾನ್ ಮಾಡಲದೆ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. These are all unsafe conditions. ಇನ್ನು ಕೆಲವು ಪರ್ಸನಲ್ ಫ್ಯಾಕ್ಟರ್ಸ್, ಆರೋಗ್ಯ ಹೆಲ್ತ್, ಮುಖ್ಯವಾಗಿ ವಿಷನ್ ಪ್ರಾಬ್ಲಮ್ಸ್ ಇರ್ತಕ್ಕಂಥದ್ದು, ನರ್ವಸ್ನೆಸ್ ಭಯ ಇರ್ತಕ್ಕಂಥದ್ದು, ಮತ್ತೆ ಎಕ್ಸೈಟ್ ಆಗಿರ್ತಕ್ಕಂಥದ್ದು, ಮತ್ತೆ ಏಜ್ ಫ್ಯಾಕ್ಟರ್, ವಯಸ್ಸಾದ್ಮೇಲೆ ಮರವಿರುತ್ತೆ, ತೊಂದರೆಗಳಿರುತ್ತೆ, ಕಾಯಿಲೆಗಳಿರುತ್ತೆ, ಇವು ಕೂಡ ಆಕ್ಸಿಡೆಂಟ್ ಏನಾಗುತ್ತೆ ರೀಸನ್ ಆಗುತ್ತೆ. ಮತ್ತೆ ಕೆಲವು ಹ್ಯಾಬಿಟೇಟ್ ಪ್ಯಾಟರ್ನ್ಸ್, ಅವರ ಅಭ್ಯಾಸಗಳು ಅಂತ ನಾವು ಕರಿತೀವಿ, ಕೆಟ್ಟ ಅಭ್ಯಾಸಗಳು, ರೆಕ್ಲೆಸ್ನೆಸ್, ಅಜಾಗರೂಕತೆ, ಸ್ಟಬ್ಬಾರ್ನ್ಸ್, ಮೊಂಡುತನ. ಸ್ಟಬ್ಬಾರ್ನ್ಸ್ ಅಂದ್ರೆ ಮೊಂಡುತನವನ್ನು ಪ್ರದರ್ಶಿಸುವುದು. ಯಾವಾಗ ಮೊಂಡುತನ ಮಾಡ್ತಾನೋ ಅಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಮತ್ತೆ ಕ್ಯೂರಿಯಸ್ನೆಸ್, ಮತ್ತೆ ಮದ್ಯಪಾನಿಗಳು, ಅಡಿಕ್ಷನ್ ಟು ಡ್ರಿಂಕ್, ಮತ್ತೆ ಕೆಲವು ಲೂಸ್ ಕ್ಲಾತಿಂಗ್, ಲಾಂಗ್ ಹೇರ್, ಲೈಕ್ ದಟ್. ದೀಸ್ ಆರ್ ಆಲ್ ಹ್ಯಾಬಿಟೇಟ್ ಪ್ಯಾಟರ್ನ್ಸ್. ಇವುಗಳಿಂದಲೂ ಕೂಡ ಅಪಘಾತಗಳು ಆಗತಕ್ಕಂತ ಸಾಧ್ಯತೆ ಹೆಚ್ಚಿರುತ್ತೆ. ಎಲ್ಲ ಮಕ್ಕಳೇ ಕಾಸಸ್ ಆಫ್ ಆಕ್ಸಿಡೆಂಟ್. ಸಾಮಾನ್ಯವಾಗಿ ಅನ್ಸೇಫ್ ಆಕ್ಟ್ ಇಂದ ಆಗ್ತಕ್ಕಂಥ ಅಪಘಾತಗಳು 80 to 85%. ಅನ್ಸೇಫ್ ಕಂಡೀಷನ್ಸ್ ಇಂದ ಆಗ್ತಕ್ಕಂಥ ಅಪಘಾತಗಳು 10 to 50%. ಪರ್ಸನಲ್ ಫ್ಯಾಕ್ಟರ್ಸ್ ಇಂದ ಆಗ್ತಕ್ಕಂಥ ಅಪಘಾತಗಳು 2 to 5%. ಹ್ಯಾಬಿಟೇಟ್ ಪ್ಯಾಟರ್ನ್ ಇಂದ ಆಗ್ತಕ್ಕಂಥ ಅಪಘಾತಗಳು 0 to 2%. ಹೀಗಾಗಿ ಅನ್ಸೇಫ್ ಆಕ್ಟ್ ಏನಿದೆ, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಲೇ ಎಷ್ಟು ಅಪಘಾತಗಳಾಗುತ್ತೆ, ಸರಿಸುಮಾರು 80-85% ಅಪಘಾತಗಳು ಸಂಭವಿಸತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. Normally, accident do not happen. They are caused. ಆಗ್ಲೇ ಹೇಳಿದೆ ನಿನ್ನೆ, ನಾರ್ಮಲಿ ಆಕ್ಸಿಡೆಂಟ್ ಡು ನಾಟ್ ಹ್ಯಾಪನ್, not just happen. ಆಗಿಂದಾಗ್ಲೇ ಆಗೋಗಲ್ಲ. ದೇ ಆರ್ ಕಾಸ್ಡ್. ಹೇಗೆ ಸರ್ ಕಾಸಸ್ ನೋಡಿ, ಕಾಸಸ್ ಫಾರ್ ಆಕ್ಸಿಡೆಂಟ್ ಡು ನಾಟ್ ಜಸ್ಟ್ ಹ್ಯಾಪನ್, ದೇ ಆರ್ ಕಾಸ್ಡ್. ಏನ್ ಮಾಡ್ತಾರೆ, ಹಾರ್ಸ್ ಪ್ಲೇ ಮಾಡಿ, ಈಗ ಹಾರ್ಸ್ಗೆ ನೋಡಿ ಅದ್ರ ಬಾಲಕ್ಕೆ ಏನಾಗ್ತದೆ, ಬೆಂಕಿ ಹಚ್ತಾರೆ, ಏನಾಗುತ್ತೆ, ಸುಮ್ಮನೆ ಇರುತ್ತೆ, ಅದು ಬಾರಿಸ್ತದೆ ಹಿಂದೆಗೆ, ಆಕ್ಸಿಡೆಂಟ್ ವಿಲ್ ಹ್ಯಾಪನ್. ಮೆಷಿನರಿ ಕ್ಯಾನ್ ಮೈನ್ ನೋಡಿ, ಕೀಪ್ ಗಾಡ್ಸ್ ಇನ್ ಪ್ಲೇಸ್. ಇಲ್ಲಿ ಗಾಡ್ಸ್ ಇಲ್ಲ ಅಂತ ಅಂದ್ಮೇಲೆ ಸೇಫ್ಟಿ ಇಲ್ಲ. ಈ ಚಿತ್ರದಲ್ಲಿ ನೋಡಿ ಏನಾಗ್ಬೋದು, ಕೈ ಸಿಗಾಕೊಳ್ಳುತ್ತೆ, ಆಕ್ಸಿಡೆಂಟ್ ಆಗುತ್ತೆ.
ಸೇಫ್ ಆಟಿಟ್ಯೂಡ್ಸ್ ಬಗ್ಗೆ ನೋಡೋಣ. ಆಗ್ಲೇ ಹೇಳಿದೆ, ಆಟಿಟ್ಯೂಡ್ಸ್ ಕರೆಕ್ಟ್ ಆಗಿದ್ರೆ ಯಾವುದೇ ಅಪಘಾತಗಳು ಆಗೋಲ್ಲ. ನಮ್ಮ ವರ್ತನೆ ಸರಿ ಇಲ್ಲದೆ ಇದ್ರೆ ಏನ್ ಬೇಕಾದ್ರೂ ಆಗುತ್ತೆ. ಪೀಪಲ್ಸ್ ಆಟಿಟ್ಯೂಡ್ ಗೌನ್ ವಾಟ್ ದೇ ಡೂ ಆರ್ ಪೇಡ್ ಟು ಡೂ. ಜನರ ವರ್ತನೆ ಏನಿದೆ ಅದು ಏನ್ ಹೇಳುತ್ತೆ, ವಾಟ್ ದೇ ಡೂ ಆರ್ ಪೇಡ್ ಟು ಡೂ. In most cases where someone is working with unsafe equipment or in an unsafe situation, somebody has allowed that state of affairs to come about by something they have done or failed to do. ಸಾಮಾನ್ಯವಾಗಿ ಈ ಸೇಫ್ ಆಟಿಟ್ಯೂಡ್, ಸರಿಯಾದ ವರ್ತನೆ ಇದ್ದಾಗ, ಇನ್ ಮೋಸ್ಟ್ ಕೇಸಸ್ ವೇರ್ ಸಮ್ವನ್ ಇಸ್ ವರ್ಕಿಂಗ್ ವಿತ್ ಅನ್ಸೇಫ್ ಇಕ್ವಿಪ್ಮೆಂಟ್, ಅದು ಅನ್ಸೇಫ್ ಇರುತ್ತೆ, ಅನ್ಸೇಫ್ ಕಂಡೀಷನ್ಸ್ ಇದೆ, ಅಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ, ಅಥವಾ ಅಲ್ಲಿ ಅನ್ಸೇಫ್ ಸಿಚುವೇಶನ್ಸ್ ಇದೆ, ಅಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಸೊ ಅದನ್ನ ಬೇರೆಯವರು, ಅದನ್ನು ನಿಮಗೆ ಒಂದು ಚಿತ್ರದಲ್ಲಿ ನೋಡಿ. ಇಲ್ಲಿ ಈ ಚಿತ್ರದಲ್ಲಿ ಐ ವರ್ಕ್ಡ್ ಫಾರ್ 50 years ಅಂಡ್ ಓನ್ಲಿ ಹ್ಯಾಡ್ ಒನ್ ಆಕ್ಸಿಡೆಂಟ್. ಈ ಸ್ಟೋರ್ ನಾನು ಸುಮಾರು 50 ವರ್ಷ ಕೆಲಸ ಮಾಡಿದ್ದೀನಿ, ನಾನು 50 ವರ್ಷದಲ್ಲಿ ಒಂದೇ ಒಂದು ಆಕ್ಸಿಡೆಂಟ್ ನೋಡಿರೋದು ಅಂತ ಈತ ಹೇಳ್ತಾ ಇದ್ದಾನೆ. ಸೊ ದಿಸ್ ಇಸ್ ಸೇಫ್ ಆಟಿಟ್ಯೂಡ್. ಸೇಫ್ ಆಟಿಟ್ಯೂಡ್, ದಟ್ ಮೀನ್ಸ್ somebody has allowed that state of affairs to come about by something they have done or failed to do the work. That means the safe attitude ಅಂತ ನಾವು ಅದನ್ನ ಕರಿತೀವಿ. ಇಲ್ಲಿ ಮೋಸ್ಟ್ ಆಕ್ಸಿಡೆಂಟ್ ಡೋಂಟ್ ಜಸ್ಟ್ ಹ್ಯಾಪನ್, ದೇ ಆರ್ ಕಾಸ್ಡ್ ಬೈ ಪೀಪಲ್. ನಮ್ಮಿಂದ ಆಗ್ತಕ್ಕಂಥದ್ದು ಡ್ಯಾಮೇಜ್ ಇಕ್ವಿಪ್ಮೆಂಟ್, ಆರ್ ಸಿ ಇಟ್ ಈಸ್ ಫಾಲ್ಟಿ ಬಟ್ ಡೋಂಟ್ ರಿಪೋರ್ಟ್ ಇಟ್. ಡ್ಯಾಮೇಜ್ ಇರುತ್ತೆ, ನೋಡಿರ್ತಾರೆ, ಅದನ್ನ ರಿಪೋರ್ಟ್ ಮಾಡಲ್ಲ, ಅಥವಾ ಟೂಲ್ಸ್ ಇಕ್ವಿಪ್ಮೆಂಟ್ ಎಲ್ಲದರಲ್ಲಿ ಬಿಸಾಕಿರ್ತಾರೆ, ಅದನ್ನ ತುಳಿತಾರೆ ಇನ್ನೊಬ್ರು, ಅಥವಾ ಮತ್ತೊಬ್ಬರ ಮೇಲೆ ಅದು ಬೀಳುತ್ತೆ. ಎನಿಬಡಿ ಹೂ ಸೀಸ್ hazards and does nothing about it also contributing the possibility of accident. hazardous natures ಇರುತ್ತೆ, ಅಲ್ಲೂ ಕೂಡ ಅಪಘಾತಗಳಾಗಕ್ಕೆ ಸಾಧ್ಯತೆ ಇರುತ್ತೆ. ಸೇಫ್ ನಮ್ಮ ವರ್ತನೆ ಸರಿ ಇಲ್ಲದೆ ಇದ್ದಾಗ, ನಮ್ಮ ವರ್ತನೆ ಸರಿ ಇದ್ರೆ ಇವ್ಯಾವುಗಳು ಸಂಭವಿಸಲ್ಲ. ಡ್ಯಾಮೇಜ್ ಇದ್ರೆ ರಿಪೋರ್ಟ್ ಮಾಡ್ತೀವಿ, ಟೂಲ್ಸ್ ನ ಕರೆಕ್ಟ್ ಆಗಿ ಅರೇಂಜ್ ಮಾಡ್ತೀವಿ, ಹಜಾರ್ಡಸ್ ನೇಚರ್ ಇದ್ರೆ ಅದನ್ನ ಗಮನ ತಂದು ಅದನ್ನ ಸರಿಪಡಿಸ್ತೀವಿ. ಇವೆಲ್ಲ ಇರುತ್ತೆ ಮಕ್ಕಳ ಸೇಫ್ ಆಟಿಟ್ಯೂಡ್, ಉತ್ತಮವಾದ ವರ್ತನೆ. ಎ ವರ್ಕರ್ ಡಸ್ ನಾಟ್ ನೆಸೆಸರಿಲಿ ನೀಡ್ ಟು ಡೂ ಎನಿಥಿಂಗ್ ಟು ಬ್ರಿಂಗ್ ಅಬೌಟ್ ಅನ್ ಆಕ್ಸಿಡೆಂಟ್. ಜಸ್ಟ್ ಗೋಯಿಂಗ್ ಮೈಂಡ್ಲೆಸ್ಲಿ ಅಬೌಟ್ ಹಿಸ್ ವರ್ಕ್ may be enough to ensure a workmate being crippled for life. He did not do it, but by proper and timely thinking and acting, he could have prevented. ಪ್ರತಿಯೊಬ್ಬ ಕಾರ್ಮಿಕ, ಪ್ರತಿಯೊಬ್ಬ ವರ್ಕರ್ ಸರಿಯಾಗಿ ಥಿಂಕ್ ಮಾಡಿದ್ರೆ, ಸರಿಯಾದ ಸಮಯಕ್ಕೆ ಆತ ಹ್ಯಾಕ್ ಮಾಡಿದ್ರೆ, ಥಿಂಕ್ ಮಾಡಿ ಹ್ಯಾಕ್ ಮಾಡಿದ್ರೆ ಸಾಧ್ಯವಾದಷ್ಟು ಈ ಅಪಘಾತಗಳನ್ನು ಏನ್ ಮಾಡ್ಬೋದು, ನಾವು ಅವಾಯ್ಡ್ ಅನ್ನ ಮಾಡ್ಬೋದು, ಪ್ರಿವೆಂಟ್ ಅನ್ನ ಮಾಡ್ಬೋದು. ವಾಟ್ ಆರ್ ಆಲ್ ದ ರೆಸ್ಪಾನ್ಸಿಬಿಲಿಟೀಸ್? ಯಾರಿಗೆ ರೆಸ್ಪಾನ್ಸಿಬಿಲಿಟೀಸ್ ಇರಬೇಕು? ಜವಾಬ್ದಾರಿ. ಸೇಫ್ಟಿ ಡಸ್ ನಾಟ್ ಜಸ್ಟ್ ಹ್ಯಾಪನ್, it has to be organized and achieved like the work process of which it forms a part. The law states that the employers and his employees have a responsibility in this behalf. ನೋಡಿ, ಸೇಫ್ಟಿ, ಸುರಕ್ಷತೆ ಸುಮ್ಮನೆ ಆಗ್ಬಿಡಲ್ಲ. ನಾವು ಸುಮ್ಮನೆ ಇದ್ರೂ ಸುರಕ್ಷತೆ, ನಮ್ಗೆ ಅಪಘಾತಗಳಾಗಲ್ಲ, ನಾವು ಚೆನ್ನಾಗಿದ್ದೀವಿ ಅಂದ್ರೆ ಆಗಲ್ಲ. ಇಟ್ ಹ್ಯಾಸ್ ಟು ಬಿ ಆರ್ಗನೈಸ್ಡ್ ಟು ಅಚೀವ್ ಲೈಕ್ ದಿ ವರ್ಕ್ ಪ್ರೋಸೆಸ್. ನಾವು ಆರ್ಗನೈಸ್ ಮಾಡಬೇಕು, ಸಾಧಿಸಬೇಕು, ಸುರಕ್ಷತಾ ದೃಷ್ಟಿಯನ್ನ, ಸುರಕ್ಷತಾ ಕ್ರಮಗಳನ್ನ ಅಳವಡಿಸ್ಕೊಡ್ಬೇಕು. ಇದು ಯಾರ ಜವಾಬ್ದಾರಿ? ಮಾಲೀಕದು ಹೌದು, ಕೆಲಸಗಾರರದು ಹೌದು. ಸೊ ಲಾ ಏನ್ ಹೇಳುತ್ತೆ, ದ ಲಾ ಸ್ಟೇಟ್ ದಟ್ ದ ಎಂಪ್ಲಾಯರ್ ಅಂಡ್ ಹಿಸ್ ಎಂಪ್ಲಾಯೀಸ್, ಮಾಲೀಕ ಮತ್ತು ಕಾರ್ಮಿಕರ ಇಬ್ಬರದು ರೆಸ್ಪಾನ್ಸಿಬಿಲಿಟಿ ಇರಬೇಕು. ಸುರಕ್ಷತೆ ಕೇವಲ ಸಂಭವಿಸುವುದಲ್ಲ, ಅದು ಕಾರ್ಯ ಪ್ರಕ್ರಿಯೆಯಂತೆ ಸಂಘಟಿತವಾಗಬೇಕು ಮತ್ತು ಅಲ್ಲಿ ನಾವು ಸಾಧಿಸಿ ತೋರಿಸ್ಬೇಕು. ಈ
ಉದ್ಯೋಗದಾತ ಮತ್ತು ಅವನ ಉದ್ಯೋಗಿಗಳಿಗೆ, ಅಂದ್ರೆ ಉದ್ಯೋಗದಾತ ಅಂದ್ರೆ ಎಂಪ್ಲಾಯ್, ಉದ್ಯೋಗಿ ಅಂದ್ರೆ ಎಂಪ್ಲಾಯ್, ಇಬ್ಬರಿಗೂ ಜವಾಬ್ದಾರಿ ಇದೆ ಅಂತ ಲಾ ಕಾನೂನು ಹೇಳ್ತದೆ. ದಟ್ ಇಸ್ ದ ರೆಸ್ಪಾನ್ಸಿಬಿಲಿಟೀಸ್. ಎಂಪ್ಲಾಯರ್ಸ್, ಮಾಲೀಕನ ರೆಸ್ಪಾನ್ಸಿಬಿಲಿಟೀಸ್. ಇದು ಮಾಲೀಕ ರೆಸ್ಪಾನ್ಸಿಬಿಲಿಟಿ ಜನರಲ್ ಆಗಿ ಥಿಂಕ್ ಮಾಡೋದಾದ್ರೆ ಅವನು ಎಲ್ಲ ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ ಅನ್ನ ನಮಗೆ ಕೊಡಬೇಕು. ಸುರಕ್ಷತಾ ದೃಷ್ಟಿಯಿಂದ ನಮಗೆ ಎಲ್ಲಾ ರೀತಿಯಾದಂತಹ PPP ಇಕ್ವಿಪ್ಮೆಂಟ್ಸ್ ಅನ್ನ ಕೊಡಬೇಕು, ಟ್ರೈನಿಂಗ್ ಅನ್ನ ಕೊಡಬೇಕು, ತಿಳುವಳಿಕೆಯನ್ನ ನೀಡಬೇಕು, ಮತ್ತೆ ಆ ವ್ಯವಸ್ಥೆಯನ್ನ ನಮಗೆ ಎನ್ವೈರನ್ಮೆಂಟ್ ಅನ್ನ ಕಲ್ಪಿಸಿಕೊಡಬೇಕು. ಇದು ಜನರಲ್. The effort of a firm puts into planning and organizing the work, training people, engaging the skilled and competent workers, maintaining a plant and equipment, and checking, inspecting, and keeping record. All of this contribute to safety in the workplace. ನೋಡಿ, ಎಲ್ಲ ಬಂದ್ಬಿಡ್ತಿಲ್ಲ ನಿಮಗೆ. ಮತ್ತೆ ಪ್ಲಾನಿಂಗ್, ಆರ್ಗನೈಸಿಂಗ್, ಮತ್ತೆ ಟ್ರೈನಿಂಗ್ ಕೊಡ್ತಕ್ಕಂಥದ್ದು, ಸ್ಕಿಲ್ಡ್, ಎಂಗೇಜಿಂಗ್ ದ ಸ್ಕಿಲ್ಡ್ ಅಂಡ್ ಕಾಂಪಿಟೆಂಟ್ ವರ್ಕರ್ಸ್ ಎಂಗೇಜ್ ಮಾಡ್ತಕ್ಕಂಥದ್ದು, ಪ್ಲಾಂಟ್ ಅನ್ನ ಮೈಂಟೈನ್ ಮಾಡ್ತಕ್ಕಂಥದ್ದು, ಟೂಲ್ಸ್ ಅಂಡ್ ಇಕ್ವಿಪ್ಮೆಂಟ್ ಅನ್ನ ಮೈಂಟೈನ್ ಮಾಡ್ತಕ್ಕಂಥದ್ದು, ಕಾಲಕ್ಕೆ ಚೆಕಿಂಗ್ ಮಾಡ್ತಕ್ಕಂಥದ್ದು, ಇನ್ಸ್ಪೆಕ್ಟಿಂಗ್ ಮಾಡ್ತಕ್ಕಂಥದ್ದು, ಅದ್ರ ಬಗ್ಗೆ ರೆಕಾರ್ಡ್ ಅನ್ನ ಕೀಪ್ ಮಾಡ್ತಕ್ಕಂಥದ್ದು, ರೆಕಾರ್ಡ್ ಅನ್ನ ಇಡ್ತಕ್ಕಂಥದ್ದು, ಇವೆಲ್ಲ ಕೊಡುಗೆಗಳು. ಯಾವುದಕ್ಕೆ? ಕಾಂಟ್ರಿಬ್ಯೂಷನ್ಸ್ ಟು ದ ಸೇಫ್ಟಿ ಇನ್ ದ ವರ್ಕ್ ಪ್ಲೇಸ್. ಕೆಲಸ ಮಾಡುವ ಸ್ಥಳದಲ್ಲಿ ಸುರಕ್ಷತೆಯನ್ನು ಕಾಪಾಡಲಿಕ್ಕೆ ಇವೆಲ್ಲ ಕೊಡುಗೆಗಳು. ವಾಟ್ ಆರ್ ದ ಥಿಂಗ್ಸ್ ಐ ಟೋಲ್ಡ್? The employer is responsible for the equipment provided, the working condition, what employees are asked to do, and the training. ಪ್ರತಿಯೊಬ್ಬ ಎಂಪ್ಲಾಯರ್ದು ಕೂಡ, ಮಾಲೀಕಂದು ಕೂಡ ಒಂದು ವೈಯಕ್ತಿಕವಾದಂತ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ಅಂತೆ. ಅವನು ಯಾವ ಇಕ್ವಿಪ್ಮೆಂಟ್ ಪ್ರೊವೈಡ್ ಮಾಡ್ತಾನೆ, ವರ್ಕಿಂಗ್ ಕಂಡೀಷನ್ಸು, ಮತ್ತೆ ಎಂಪ್ಲಾಯೀಸ್ ಏನನ್ನ ಕೇಳ್ತಾರೆ ಮಾಡ್ಲಿಕ್ಕೆ, ಕೆಲಸವನ್ನ ಮಾಡ್ಲಿಕ್ಕೆ, ಮತ್ತೆ ಏನ್ ಟ್ರೈನಿಂಗ್ ಅನ್ನ ಕೊಡಬೇಕು, ಇದೆಲ್ಲ ಯಾರ ರೆಸ್ಪಾನ್ಸಿಬಿಲಿಟೀಸ್? ದಟ್ ಇಸ್ ಎಂಪ್ಲಾಯರ್ಸ್ ರೆಸ್ಪಾನ್ಸಿಬಿಲಿಟೀಸ್. ಹಾಗಾದ್ರೆ ಎಂಪ್ಲಾಯೀಸ್ ರೆಸ್ಪಾನ್ಸಿಬಿಲಿಟಿ, ಕಾರ್ಮಿಕರದೇನೋ ಇಲ್ವೋ, ಕಾರ್ಮಿಕರದು ಬಹಳ ಮುಖ್ಯ. ಅವನು ಕೊಡ್ತಾ ಇದ್ದಾನೆ ಇಕ್ವಿಪ್ಮೆಂಟ್ಸ್, ನಾವು ಯೂಸ್ ಮಾಡ್ತಾ ಇಲ್ಲ. ಧೂಮಪಾನ ಮಾಡಬೇಡಿ ಅಂತಾರೆ, ಧೂಮಪಾನ ಮಾಡಿ ಡ್ರಿಂಕ್ ಮಾಡಿ ಕೆಲಸ ಮಾಡ್ತೀವಿ. ನಾವು ರೆಸ್ಪಾನ್ಸಿಬಲ್, ಜವಾಬ್ದಾರಿಯಿಂದ ವರ್ತಿಸ್ತಾ ಇಲ್ಲ, ರೆಕ್ಲೆಸ್ ನಾಗಿ ಕೆಲಸ ಮಾಡ್ತಾ ಇದೀವಿ, ಅಜಾಗರೂಕವಾಗಿ ನೆಗ್ಲೆಕ್ಟ್ ಇಂದ ಕೆಲಸವನ್ನ ಮಾಡ್ತಾ ಇದೀವಿ. ಹಾಗಾಗಿ ನಮ್ಮದು ಕೂಡ, ಕಾರ್ಮಿಕರದು ಕೂಡ ಬಹಳ ಮುಖ್ಯವಾದ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಯು ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ದ ವೇ ಯು ಯೂಸ್ ದ equipment, how you do your job, the use you make your training, and your general attitude to safety. ನೀವು ಸುರಕ್ಷಿತ ಆಗಿ ಇರೋದಕ್ಕೆ ಯಾವ ರೀತಿ ನೀವು ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ಸ್ ಅನ್ನ ಬಳಸ್ತೀರಿ, ಟೂಲ್ಸ್ ಅಂಡ್ ಇಕ್ವಿಪ್ಮೆಂಟ್ ಅನ್ನ ಯಾವ ರೀತಿ ಬಳಸ್ತೀರಿ, ನಿಮ್ ಜಾಬ್ ಅನ್ನ ಯಾವ ರೀತಿ ನೀವು ಮಾಡ್ತೀರಿ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ವಾಟ್ ಆರ್ ಆಲ್ ದ ಟ್ರೈನಿಂಗ್ಸ್, ಮತ್ತೆ ನಿಮ್ಮ ಟುವರ್ಡ್ಸ್ ಸೇಫ್ಟಿ, ನಿಮ್ಮ ವರ್ತನೆ, ಜನರಲ್ ಅಟಿಟ್ಯೂಡ್ ಹೇಗಿದೆ, ಇದು ಯಾರ ರೆಸ್ಪಾನ್ಸಿಬಿಲಿಟೀಸ್? ಎಂಪ್ಲಾಯೀಸ್ ರೆಸ್ಪಾನ್ಸಿಬಿಲಿಟಿ. A great deal is done by the employers and other people to make your working life safer. But always remember, you are responsible for your own actions and its effect on others. You must not take that responsibility lightly. So safety, no excuse. Ignorance of safety is no excuse ಅಂತ ಹೇಳ್ತಾರೆ. ಎಂಪ್ಲಾಯರ್ಸ್ ಮತ್ತೆ ವರ್ಕರ್ಸ್ ನಮ್ಮ ವರ್ಕಿಂಗ್ ಲೈಫ್ ನಲ್ಲಿ ಸೇಫ್ ಆಗಿ ನಾವು ಇರಬೇಕು. ನಾವು ಏನು ಕ್ರಿಯೆಯನ್ನ ಮಾಡ್ತೀವಿ ಅದಕ್ಕೆ ನಾವೇ ರೆಸ್ಪಾನ್ಸಿಬಲ್ ಆಗಿರ್ತೀವಿ. ನಾವು ಏನು ತಪ್ಪುಗಳನ್ನು ಮಾಡ್ತೀವಿ, ಏನು ಕೆಟ್ಟ ವರ್ತನೆಯನ್ನ ಮಾಡ್ತೀವಿ, ನಮ್ಮ ಏನು ಕೆಟ್ಟ ಬಿಹೇವಿಯರ್ಸ್ ಇದೆ, ಇದನ್ನು ನಾವು ಯಾವಾಗಲೂ ಕೂಡ ಲೈಟ್ ಆಗಿ ತಗೊಳ್ಬೇಕು. ಬಿ ಸೀರಿಯಸ್, ಬಿ ಸೀರಿಯಸ್. ಎಂಪ್ಲಾಯೀಸ್ ನಮಗೋಸ್ಕರ ಒಂದು ಜೀವ ಮನೆಯಲ್ಲಿ ಕಾಯ್ತಾರೆ, ತಂದೆ ತಾಯಿ ಹೆಂಡತಿ ಮಕ್ಕಳು ಕಾಯ್ತಾ ಇರ್ತಾರೆ. ಹಾಗಾಗಿ ಆಲ್ವೇಸ್ ಬಿ ಸೇಫ್.
ಆಲ್ವೇಸ್ ಬಿ ಸೇಫ್. ಕೆಲವು ರೂಲ್ಸ್ ಅಂಡ್ ಪ್ರೊಸೀಜರ್ಸ್ ಅಟ್ ವರ್ಕ್ ಪ್ಲೇಸ್ ನೋಡೋಣ. ವಾಟ್ ಯು ಮಸ್ಟ್ ಡೂ ಲಾ ಇಸ್ ಆಫ್ಟನ್ ಇನ್ಕ್ಲೂಡ್ ಇನ್ ದ ವೇರಿಯಸ್ ರೂಲ್ಸ್ ಅಂಡ್ ಪ್ರೊಸೀಜರ್ಸ್ ಲೈಟ್ ಡೌನ್ ಬೈ ಯುವರ್ ಎಂಪ್ಲಾಯರ್ಸ್. ನಿಮ್ಮ ಮಾಲೀಕ ನಿಗದಿಪಡಿಸಿರ್ತಕ್ಕಂಥ ವಿವಿಧ ನಿಯಮ, ಏನೇನು ನಿಯಮಗಳಿದೆ, ರೂಲ್ಸ್ ಏನಿದೆ, ಮತ್ತೆ ವರ್ಕ್ ಪ್ಲಾನ್ ಕಾರ್ಯವಿಧಾನಗಳೇನಿದೆ, ಕಾನೂನಿನ ಪ್ರಕಾರ ನೀವು ಏನನ್ನ ಮಾಡಬೇಕು, ಆ ಕೆಲಸವನ್ನು ನೀವು ಮಾಡಬೇಕು. ದೇ ಮೇ ಬಿ ರಿಟರ್ನ್ ಡೌನ್ ಬಟ್ ಮೋರ್ ಆಫ್ಟನ್ ದೆನ್ ನಾಟ್ ಆರ್ ಜಸ್ಟ್ ದ ವೇ ಫರ್ಮ್ ಡಸ್ ಥಿಂಗ್ಸ್. ಯು ವಿಲ್ ಲರ್ನ್ ದಿಸ್ ಫ್ರಮ್ ಅದರ್ ವರ್ಕರ್ ಆಸ್ ಯು ಡೂ ಯುವರ್ ಜಾಬ್. ನೀವು ಏನು ನಿಯಮಗಳಿದೆ, ಏನು ಕಾರ್ಯವಿಧಾನಗಳಿದೆ, ಯಾವ್ಯಾವ ಪ್ರಕಾರ ಇದೆ ಅನ್ನೋದನ್ನ ನೀವು ತಿಳ್ಕೊಂಡಿರ್ಬೇಕು. ಕೆಲವು ರಿಟರ್ನ್ ಅಲ್ಲಿ ಇರ್ಬೋದು, ದೇ ಮೇ ಬಿ ರಿಟರ್ನ್ ಡೌನ್. ಆದರೆ ಹೆಚ್ಚಾಗಿ ಸಂಸ್ಥೆಯು ನಿಮ್ಮ ಕೆಲಸವನ್ನು ಮಾಡುವಾಗ ಇತರ ಕೆಲಸಗಾರರಿಂದ ನೀವು ಕಲಿಯುವಂತ ಕೆಲಸಗಳನ್ನ ಮಾಡುವ ಒಂದು ವಿಧಾನ, ರೂಲ್ಸ್ಗಳು. ಬೇರೆಯವರನ್ನ ನೋಡಿ ನಾವು ಕೆಲವು ಬರೆದಾಕಿರ್ಬೋದು, ಹೇಳ್ಬೋದು, ಟ್ರೈನಿಂಗ್ ಕೊಡ್ಬೋದು. ಆದರೆ ನೀವು ಬರೆದು ಇಡ್ತಕ್ಕಂಥದ್ದು ಕಿಂತ ಹೆಚ್ಚಾಗಿ ಕೋವರ್ಕರ್ಸ್ ಏನ್ ಕೆಲಸ ಮಾಡ್ತಾ ಇರ್ತಾರೆ, ಅವ್ರ ಗೈಡೆನ್ಸ್ ಏನ್ಸಿದೆ, ಇವುಗಳೆಲ್ಲವನ್ನು ನಾವೇನು ನೋಡಿ ಕಲಿತಕ್ಕಂಥ ಒಂದು ಪ್ರೊಸೀಜರ್ಸ್, ವಿಧಾನ ಆಗಿರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ದೇ ಮೇ ಗೌನ್ ದ ಇಶ್ಯೂ and use of tools, protective clothing and equipment, reporting procedure, emergency drills, access to restricted area, and many other matters. Such rules are essential. They contribute to the efficiency and safety of the job. ನೋಡಿ, ಉಪಕರಣಗಳು, ರಕ್ಷಣಾತ್ಮಕ ನಿಮ್ಮ ಬಟ್ಟೆ ಮತ್ತು ಸಲಕರಣೆಗಳು, ವಾಟರಾಲ್ ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ಸ್ ಅಂತ ಏನ್ ಕರಿತೀವಿ, ಅವು ಈ ಎಲ್ಲ ಸಲಕರಣೆಗಳು, ಕಾರ್ಯವಿಧಾನಗಳು, ಕೆಲವು ತುರ್ತು ಕೆಲಸಗಳಿರ್ತವೆ, ಮತ್ತೆ ನಿರ್ಬಂಧಿತ ಪ್ರದೇಶ ಇರುತ್ತೆ. ಅಲ್ಲಿ ಉದಾಹರಣೆಗೆ ಏನೋ ಡೇಂಜರ್ಸ್ ಅಂತ ಹಾಕಿರ್ತಾರೆ, ಅಲ್ಲಿ ಪ್ರವೇಶ, ಇನ್ನಿತರ ವಿಷಯಗಳನ್ನ ಏನ್ ಮಾಡ್ಬೋದು, ನಿಯಂತ್ರಿಸ. ಅಂಥದ್ದು ಬಹಳ ಇಂಪಾರ್ಟೆಂಟ್. ಹಾಗಾಗಿ ದಕ್ಷತೆ ಮತ್ತು ಸುರಕ್ಷತೆಗೆ ಇದು ಕೊಡುಗೆಯನ್ನ ನೀಡುತ್ತೆ. ಫಾರ್ ದಿ ಎಫಿಷಿಯನ್ಸಿ ಅಂಡ್ ಸೇಫ್ಟಿ ಆಫ್ ದಿ ಜಾಬ್, ದಿಸ್ ಆರ್ ಆಲ್ ದ ಥಿಂಗ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೆಲವು ಸೇಫ್ಟಿ ಸೈನ್ಸ್ ಅನ್ನ, ರೂಲ್ಸ್ ಅನ್ನ ನೋಡಿದ್ವಿ, ಕೆಲವು ಸೇಫ್ಟಿ ಸೈನ್ಸ್ ಅನ್ನ ನೋಡೋಣ. ಆಸ್ ಯು ಅಬೌಟ್ ಯುವರ್ ವರ್ಕ್ ಆನ್ ಕನ್ಸ್ಟ್ರಕ್ಷನ್, since you will see a variety of signs and notice, some of this will be familiar to you. No smoking sign, for example, other signs you may not have seen before. ನೀವು ಸಾಮಾನ್ಯವಾಗಿ ಕೆಲವು ಕಡೆ ಡೇಂಜರ್ ಅನ್ನೋ ಸೈನ್ ಅನ್ನ ನೋಡಿರ್ತೀರಿ, ಅಥವಾ ನೋ ಸ್ಮೋಕಿಂಗ್ ಅನ್ನೋ ಸೈನ್ ಅನ್ನ, ಚಿಹ್ನೆಯನ್ನ ಬಳಸೋದನ್ನ ನೋಡ್ತೀವಿ. ಇವು ಪ್ರತಿಯೊಂದು ಕೆಲಸ ಇರತಕ್ಕಂತ, ನಡೀತಕ್ಕಂತ ಇಂಡಸ್ಟ್ರೀಸ್ ನಲ್ಲಿ, ಪ್ರೋಸೆಸ್ ನಲ್ಲಿ ಇಟ್ ಈಸ್ ಇಂಪಾರ್ಟೆಂಟ್. ಅನೇಕ ಸೈನ್ಸ್ ಅನ್ನ ನಾವಿಲ್ಲಿ ಬಳಸ್ತೀವಿ. ಕೆಲವನ್ನ ನೋಡಿರ್ತೀರಿ, ಕೆಲವನ್ನ ನೀವು ನೋಡದೇ ಇರ್ಬೋದು. ಇಟ್ ಈಸ್ ಅಪ್ ಟು ಯು ಟು ಲರ್ನ್ ವಾಟ್ ದೇ ಮೀನ್ ಅಂಡ್ ಟು ಟೇಕ್ ನೋಟಿಸ್ ಆಫ್ ದೆಮ್. ದೇ ಒನ್ ಆಫ್ ದಿ ಪಾಸಿಬಲ್ ಡೇಂಜರ್ ಅಂಡ್ ಮಸ್ಟ್ ನಾಟ್ ಬಿ ಇಗ್ನೋರ್ಡ್. ಇಲ್ಲಿ ಇವುಗಳ ಬಗ್ಗೆ ನೀವು ತಿಳ್ಕೊಳ್ಬೇಕು. ಅವುಗಳ ಬಗ್ಗೆ ನೀವು ಯಾವಾಗ ನೀವು ತಿಳ್ಕೊಳ್ತೀರಿ, ಅವುಗಳ ಬಗ್ಗೆ ನಿಮಗೆ ಖಚಿತತೆ, ಖಾತ್ರಿ ಇರುತ್ತೆ. ಡೇಂಜರ್ ಇರ್ಬೋದು, ಯಾವುದೇ ರೀತಿ ಇಗ್ನೋರ್ ಅನ್ನ ಮಾಡಬಹುದು. ಅದರಲ್ಲಿ ಸೇಫ್ಟಿ ಸೈನ್ಸ್ ಫಾಲ್ ಇನ್ ಟು 4 ಸೆಪರೇಟ್ ಕೆಟಗರಿ. ಸೇಫ್ಟಿ ಸೈನ್ಸ್ ಬರುತ್ತೆ, ಅದರಲ್ಲಿ 4 ಕೆಟಗರಿಯನ್ನ ಮಾಡ್ತಾರೆ. ದಿಸ್ ಕ್ಯಾನ್ ಬಿ ರೆಕಗ್ನೈಸ್ಡ್ ಬೈ ದೇರ್ ಸೇಪ್ ಅಂಡ್ ಕಲರ್. ಸಮಟೈಮ್ಸ್ ದೇ ಮೇ ಬಿ ಜಸ್ಟ್ ಸಿಂಬಲ್. ಅದರ್ ಸೈನ್ಸ್ ಮೇ ಇನ್ಕ್ಲೂಡ್ ಲೆಟರ್ಸ್ ಆರ್ ಫಿಗರ್ಸ್ ಅಂಡ್ ಪ್ರೊವೈಡ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್ such as clearance, height of an obstacles or safe working load of a crane. ಈ ಸೇಫ್ಟಿ ಸೈನ್ಸ್ ಸಾಮಾನ್ಯವಾಗಿ 4 ಕೆಟಗರಿಯಲ್ಲಿ ನಾವು ವಿಭಾಗವನ್ನ ಮಾಡ್ತೀವಿ. ಆದ್ರೆ ಯಾವ ರೀತಿ ಸೈನ್ಗಳನ್ನ ನಾವು ರೆಕಗ್ನೈಸ್ ಮಾಡ್ತೀವಿ, ಗುರುತನ್ನ ಹಿಡಿತೀವಿ ಅಂದ್ರೆ ಅದರದ್ದು ಸೇಪ್ ಇರ್ಬೋದು, ಕಲರ್ ಇರ್ಬೋದು, ಸಿಂಬಲ್ ಇರ್ಬೋದು, ಮತ್ತೆ ಕೆಲವು ಲೆಟರ್ಸ್ ಅನ್ನ ಹಾಕಿರ್ತಾರೆ, ಕೆಲವು ಫಿಗರ್ಸ್ ಅನ್ನ ಅಲ್ಲಿ ಹಾಕಿರ್ತಾರೆ.
ಮತ್ತೆ ಅದರದ್ದು ಕ್ಲಿಯರೆನ್ಸ್, ಹೈಟು, ಅಬ್ಸ್ಟಕಲ್ಸ್. ಉದಾಹರಣೆಗೆ ಒಂದು ಕ್ರೇನ್ ಇದೆ, ಅದರದ್ದು SWL ಸೇಫ್ ವರ್ಕಿಂಗ್ ಲೋಡ್ ಎಷ್ಟನ್ನ ಅದರಿಂದ ಕ್ಯಾರಿ ಮಾಡಬಹುದು, ಒಂದು ಫೋರ್ಕ್ ಲಿಫ್ಟ್ ಎಷ್ಟು, ಅದನ್ನ ಸೇಫ್ ವರ್ಕಿಂಗ್ ಲೋಡ್ ಎಷ್ಟು, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಇರುತ್ತೆ. ಇದ್ರ ಬಗ್ಗೆ ನಿಮ್ಗೆ ಅರಿವು ಇರಬೇಕು. ಯಾವ್ದಪ್ಪ 4 ಬೇಸಿಕ್ ಸೇಫ್ಟಿ ಸೈನ್ಸ್ ಅಂದ್ರೆ, ಒಂದು ಪ್ರಾಹಿಬಿಷನ್ ಸೈನ್ಸ್, ಮ್ಯಾಂಡೇಟರಿ ಸೈನ್ಸ್, ವಾರ್ನಿಂಗ್ ಸೈನ್ಸ್ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್ ಅಂತೇಳಿ ಇದು 4 ತರ ಇದೆ. ಸೊ ಮೊದಲನೇದು ಪ್ರಾಹಿಬಿಷನ್ ಸೈನ್ಸ್ ಅಂದ್ರೆ ನಿಷೇಧ ಚಿಹ್ನೆಗಳು ಅಂತ ನಾವು ಕರಿತೀವಿ. ದಿಸ್ ಈಸ್ ಪ್ರಾಹಿಬಿಷನ್ ಸೈನ್ಸ್. ಇದೊಂದು ಚಿತ್ರ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಇಲ್ಲಿ ಹೆಂಗೆ ಇದು ಒಂದು ಸರ್ಕ್ಯುಲರ್ ರೆಡ್ ಬಾರ್ಡರ್ ಅಂಡ್ ಕ್ರಾಸ್ ಬಾರ್ ನೋಡಿ, ಒಂದು ಸರ್ಕ್ಯುಲರ್ ಕಲರ್ ಇದೆ. ಇಲ್ಲಿ ನಿಮ್ಗೆ ಗೊತ್ತಾಗ್ತಾ ಇದೆ ಪ್ರಾಹಿಬಿಷನ್ಸ್ ನೋ ಸ್ಮೋಕಿಂಗ್ ಸಿಂಬಲ್ ಅಂತ ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಇಲ್ಲಿ ಒಂದು ರೆಡ್ ರೌಂಡ್, ಅದರಲ್ಲಿ ಒಂದು ಮಧ್ಯದಲ್ಲಿ ಒಂದು ಕ್ರಾಸ್ ಸಿಂಬಲ್ ಇದೆ, ಅದರ ಒಳಗಡೆಗೆ ಒಂದು ಉರಿತಾ ಇರ್ತಕ್ಕಂಥ ಒಂದು ಕಡ್ಡಿ ಇದೆ, ಬ್ಯಾಕ್ ಗ್ರೌಂಡ್ ಕಲರ್ ವೈಟ್ ಇದೆ. ಅಂದ್ರೆ ಇದರ ಅರ್ಥ ಏನು? ಇಟ್ ಮಸ್ಟ್ ನಾಟ್ ಬಿ ಡನ್ ಅಂತ. ಅಂದ್ರೆ ಇಲ್ಲಿ ಸಿಗರೇಟ್ ಏನು ಉರಿತಾ ಇದೆ, ಸಿಗರೇಟ್ ಅನ್ನ ಇಲ್ಲಿ ಸೇರ್ಬೇಡಿ, ನೋ ಸ್ಮೋಕಿಂಗ್ ಅನ್ನೋ ಅರ್ಥವನ್ನ ಇದು ಕೊಡುತ್ತೆ. ಎಕ್ಸಾಂಪಲ್ ಇನ್ನೊಂದು ಪ್ರಾಹಿಬಿಷನ್ ಸೈನ್ಸ್ ನೋಡಿ, ಇಲ್ಲಿ ಸ್ಮೋಕಿಂಗ್ ಅಂಡ್ ನೇಕೆಡ್ ಫ್ಲೇಮ್ಸ್ ಪ್ರಾಹಿಬಿಟೆಡ್. ಇಲ್ಲಿ ಈ ಚಿತ್ರ, ಡು ನಾಟ್ ಎಕ್ಸ್ಟಿಂಗ್ಯೂಸ್ ವಿತ್ ವಾಟರ್, ಪ್ರಾಹಿಬಿಷನ್ ಸೈನ್ಸ್ ಅಂದ್ರೆ ಆ ಬೆಂಕಿಯನ್ನ ನೀರಿನಿಂದ ಆರಿಸಬೇಡಿ ಅಂತ ಇದೊಂದು ಚಿತ್ರ. ಮತ್ತೆ ಪೆಡಿಟ್ರೇಷನ್ ಪ್ರಾಹಿಬಿಟೆಡ್, ಇಲ್ಲಿ ಮಕ್ಕಳು ಓಡಾಡುವುದನ್ನ ನಿಷೇಧಿಸಲಾಗಿದೆ. ಈ ರೀತಿ ನಿಷೇಧ ಚಿಹ್ನೆಗಳು ಇವೆಲ್ಲ ಏನಿದು ನಿಷೇಧ ಚಿಹ್ನೆಗಳು. ಒನ್ ವೇ, ಅಲ್ಲಿ ಹೋಗುವಾಗಿಲ್ಲ, ನಿಷೇಧ, ಅಲ್ಲಿ ಹೋಗುವಾಗಿಲ್ಲ, ಅಲ್ಲಿ ಆರನ್ ಮಾಡುವಾಗಿಲ್ಲ, ಲೈಕ್ ದಟ್. ಇವು ನಿಷೇಧ ಚಿಹ್ನೆಗಳು. ಮ್ಯಾಂಡೇಟರಿ ಸೈನ್ಸ್ ಇನ್ನು ಎರಡನೇದು ಮ್ಯಾಂಡೇಟರಿ ಸೈನ್ಸ್ ಅಂತ ಕರಿತೀವಿ, ಕಡ್ಡಾಯ ಚಿಹ್ನೆಗಳು. ಇಲ್ಲಿ ಈ ಚಿತ್ರದಲ್ಲಿ ನೋಡಿ ನಿಮ್ಗೆ ಈ ಸೇಪ್ ಆಫ್ ದಿ ಕಲರ್ ಸರ್ಕ್ಯುಲರ್ ವೈಟ್ ಸಿಂಬಲ್ ಇದೆ, ಬ್ಯಾಕ್ ಗ್ರೌಂಡ್ ಏನಿದೆ ಬ್ಲೂ ಕಲರ್ ಇದೆ. ಅದ್ರ ಒಳಗಡೆ ನಿಮ್ಗೆ ಇಲ್ಲಿ ನಾನು ಆರೋ ಮಾರ್ಕಲ್ ತೋರಿಸ್ತಾ ಇದ್ದೀನಿ ಮ್ಯಾಂಡೇಟರಿ ಸೈನ್ ನಲ್ಲಿ. ಇಲ್ಲೇನ್ ಮಾಡಿದ್ದಾರೆ, ಒಂದು ಗ್ಲೌಸ್ ಚಿತ್ರ ತೋರಿಸಿದ್ದಾರೆ, ಹೌದಲ್ವಾ, ಹ್ಯಾಂಡ್ ಗ್ಲೌಸ್. ಅದರ ಅರ್ಥ ಏನು? ಇಟ್ಸ್ ಆಲ್ಸ್ ಹ್ಯಾಂಡ್ ಗ್ಲೌಸ್. ಮೀನಿಂಗ್ ಏನಿದು? ವಿಯರ್ ಹ್ಯಾಂಡ್ ಪ್ರೊಟೆಕ್ಷನ್ಸ್ ಅಂತ ಹೇಳಿ, ವಿಯರ್ ಹ್ಯಾಂಡ್ ಪ್ರೊಟೆಕ್ಷನ್ಸ್. ಅದೇ ರೀತಿಯಲ್ಲಿ ಬೇರೆ ಬೇರೆ ಮಾಸ್ಕ್ ಹಾಕೊಂಡಿರ್ತಕ್ಕಂಥದ್ದು, ವಿಯರ್ ಹೆಲ್ಮೆಟ್ ಅನ್ನ ಹಾಕೊಳ್ತಕ್ಕಂಥದ್ದು, ಗ್ಲೌಸ್ ಅನ್ನ ಹಾಕೊಂಡಿರ್ತಕ್ಕಂಥದ್ದು, ID ಕಾರ್ಡ್ ಅನ್ನ ಹಾಕೋಬೇಕು ಅಂತ ಸೂಚನೆ ಕೊಟ್ಟಿರ್ತಕ್ಕಂಥದ್ದು, ಗಾಗಲ್ಸ್ ಅನ್ನ ಹಾಕೊಂಡಿರ್ತಕ್ಕಂಥದ್ದು, ಸೊ ಇಯರ್ ಪ್ಲಗ್ ಅನ್ನ ಹಾಕೊಂಡಿರ್ತಕ್ಕಂಥದ್ದು, ಫೇಸ್ ಪ್ರೊಟೆಕ್ಷನ್ ಇದು ಫೇಸ್ ಶೀಲ್ಡ್ ಅನ್ನ ಹಾಕೊಂಡಿರ್ತಕ್ಕಂಥದ್ದು, ಸೇಫ್ಟಿ ಶೂಸ್, ವಿಯರ್ ಶೂಸ್ ಅನ್ನ ಹಾಕೊಳ್ಬೇಕಂಥದ್ದು. ಇವೆಲ್ಲ ಕಡ್ಡಾಯ ಚಿಹ್ನೆಗಳು. ದಿಸ್ ಆರ್ ಆಲ್ ದಿ ಮ್ಯಾಂಡೇಟರಿ ಸೈನ್ಸ್ ಅಂತ ನಾವು ಕರಿತೀವಿ. ಎರಡಾಯ್ತು. ಮೂರನೇದಕ್ಕೆ ಬಂದ್ರೆ, ಮ್ಯಾಂಡೇಟರಿ ಸೈನ್ಸ್ ನಲ್ಲಿ ನೋಡಿ, ನಾನೇನ್ ಹೇಳಿದೆ, ಹೆಡ್ ಪ್ರೊಟೆಕ್ಷನ್ಸ್, ಐ ಪ್ರೊಟೆಕ್ಷನ್ಸ್, ಇಯರಿಂಗ್ ಪ್ರೊಟೆಕ್ಷನ್ಸ್, ಫುಟ್ ಪ್ರೊಟೆಕ್ಷನ್ಸ್, ಹ್ಯಾಂಡ್ ಪ್ರೊಟೆಕ್ಷನ್ಸ್, ರೆಸ್ಪಿರೇಟರಿ ನೋಡಿ, ಬಾಯಿಗೆ ಹಾಕೊಂಡಿರ್ತಕ್ಕಂಥದ್ದು ಇಲ್ಲಿ ಚಿತ್ರದಲ್ಲಿ, ಸೇಫ್ಟಿ ಬೆಲ್ಟ್ಸ್ ಅನ್ನು ಹಾಕೊಳ್ತಕ್ಕಂಥದ್ದು, ಗಾರ್ಡ್ಸ್, ಮತ್ತೆ ಹ್ಯಾಂಡ್ ವಾಶ್. ಸೊ ಇದೆಲ್ಲ ಕಡ್ಡಾಯ ಚಿಹ್ನೆಗಳನ್ನ ಬೇರೆ ಬೇರೆ ರೀತಿಯಲ್ಲಿ ನಾವು ಇಂಡಸ್ಟ್ರೀಸ್ ನಲ್ಲಿ ಅಪ್ಲಿಕೇಶನ್ಸ್ ನಲ್ಲಿ ಅಂಡರ್ ಜನರಲ್ ಸೇಫ್ಟಿ ಪ್ರಿಕಾಷನ್ಸ್ ಇವೆಲ್ಲವನ್ನ ನಾವು ಸೈನ್ಸ್ ಅನ್ನು ನಾವು ಬಳಸ್ತೀವಿ. ಮೂರನೇದು ವಾರ್ನಿಂಗ್. ವಾರ್ನಿಂಗ್ ಅಂದ್ರೆ ಏನೋ ಎಚ್ಚರಿಕೆ. ಹಾಗಾಗಿ ಎಚ್ಚರಿಕೆಯ ಚಿಹ್ನೆಗಳು ಅಂತ ನಾವು ಕರಿತೀವಿ. ನೋಡಿ, ನೀವೆಲ್ಲ ನೋಡಿರ್ತೀರಿ, ಡೇಂಜರ್, ಎರಡು ಬುಡೆ ಹಾಕ್ಬಿಟ್ಟು ಕೈ ಹಾಕೊಟ್ಟಿರ್ತಾನೆ, ಡೇಂಜರ್. ಏನದು? ವಾರ್ನಿಂಗ್ ಕೊಡ್ತಾ ಇದೆ ನಿಮಗೆ. ದಿಸ್ ವಾರ್ನಿಂಗ್ ಸೈನ್ಸ್ ಆಲ್ವೇಸ್ ಸೋನ್ ಇನ್ ಟ್ರಯಾಂಗುಲರ್ ಮತ್ತೆ ಯೆಲ್ಲೋ ಬ್ಯಾಕ್ ಗ್ರೌಂಡ್ ಇರುತ್ತೆ. ವಾರ್ನಿಂಗ್ ಸೈನ್ ಅಲ್ಲಿ ಟ್ರಯಾಂಗುಲರ್ಸ್ ನೋಡಿ, ಎಲ್ಲ ವಾರ್ನಿಂಗ್ ಸೈನ್ಸ್ ಟ್ರಯಾಂಗುಲರ್ ಬ್ಯಾಕ್ ಗ್ರೌಂಡ್ ಇದೆ, ಟ್ರಯಾಂಗಲ್ ಇದೆ, ಯೆಲ್ಲೋ ಬ್ಯಾಕ್ ಗ್ರೌಂಡ್ ಇದೆ. ಸೊ ಯೆಲ್ಲೋ ಬ್ಯಾಕ್ ಗ್ರೌಂಡ್ ಇದೆ, ಮತ್ತೆ ಸಿಂಬಲ್ ಏನಿದೆ ಬ್ಲಾಕ್ ಅಲ್ಲಿ ಬರೆದಿದ್ದಾರೆ, ಬ್ಲಾಕ್ ಬಾರ್ಡರ್ ಹಾಕಿ ಸಿಂಬಲ್ ಅನ್ನ ಬರೆದಿದ್ದಾರೆ. ಸೊ ದಿಸ್ ಸಿಂಬಲ್ ಮೀನಿಂಗ್ ಈಸ್ ಕಾಷನ್, ರಿಸ್ಕ್ ಆಫ್ ಎಲೆಕ್ಟ್ರಿಕ್ ಶಾಕ್. ಇದು ನಿಮ್ಗೆ ಹಜಾರ್ಡ್ ಆಫ್ ಡೇಂಜರ್, ಡೇಂಜರ್ ಅನ್ನ ಸೂಚನೆ ಮಾಡ್ತಾ ಇದೆ. ಯಾವ್ದು? ರಿಸ್ಕ್ ಆಫ್ ಎಲೆಕ್ಟ್ರಿಕ್ ಶಾಕ್, ಕರೆಂಟ್ ಹೊಡಿತದೆ, ಪವರ್ ಜಾಸ್ತಿ ಇದೆ, ಲೈಕ್ ದಟ್. ದೇರ್ ಆರ್ ಸೋ ಮೆನಿ ವಾರ್ನಿಂಗ್ ಸೈನ್ಸ್ ಆರ್ ದೇರ್ ಇನ್ ದಿ ಸ್ಕೆಚಸ್. ಇಲ್ಲಿ ನೋಡಿ, ರಿಸ್ಕ್ ಆಫ್ ಫೈರ್ ಈ ರೀತಿ ಇದ್ರೆ, ಇದು ಎಲ್ಲೋ ಬ್ಯಾಕ್ ಗ್ರೌಂಡ್ ಇಲ್ಲ, ಎಲ್ಲೋ ಬ್ಯಾಕ್ ಗ್ರೌಂಡ್ ಇರುತ್ತೆ, ಹಿಂದೆ ತೋರಿಸೋದ್ನಲ್ಲ ಅದನ್ನ ನಿಮ್ಗೆ ತೋರಿಸ್ಲಿಕ್ಕೆ ಅಂತ ಚಿತ್ರ ಇಲ್ಲಿ ನೀಟಾಗಿ ಕಾಣಿಸ್ತಾ ಇದೆ. ರಿಸ್ಕ್ ಆಫ್ ಎಲೆಕ್ಟ್ರಿಕ್ ಶಾಕ್
ಟಾಕ್ಸಿಕ್ ಹಜಾರ್ಡ್, ಮತ್ತೆ ಕರೋಸಿವ್ ಸಬ್ಸ್ಟೆನ್ಸ್, ಅಯೋನೈಸಿಂಗ್ ರೇಡಿಯೇಷನ್ಸ್ ಆಗ್ತಕ್ಕಂಥದ್ದು, ಈ ರೀತಿ ಫ್ಯಾನ್ ಚಿತ್ರ ಇದ್ರೆ, ಲೇಸರ್ ಬೀಮ್ ಇರ್ತಕ್ಕಂಥದ್ದು ನೋಡಿ, ರಿಸ್ಕ್ ಆಫ್ ಎಕ್ಸ್ಪ್ಲೋಷನ್ಸ್, ಓವರ್ ಹೆಡ್, ಜನರಲ್ ವಾರ್ನಿಂಗ್ ರಿಸ್ಕ್ ಆಫ್ ಡೇಂಜರ್, ಓವರ್ ಹೆಡ್ ಲೋಡ್, ಫ್ರಗೈಲ್ ರೂಪ್ ಜಾರ್ತಕ್ಕಂಥದ್ದು, ಮತ್ತೆ ಫೋರ್ ಗ್ರಿಪ್ ಟ್ರಕ್. These are all the different warning signs used in industries as general safety precautions. ಸೇಫ್ಟಿ ಮೆಜರ್ಗೋಸ್ಕರ ಎಲ್ಲ ವಾರ್ನಿಂಗ್ ಸೈನ್ಸ್ ಅನ್ನ ಇಂಡಸ್ಟ್ರೀಸ್ ನಲ್ಲಿ ನಾವು ಮೂರಾಯ್ತು. ಪ್ರಾಹಿಬಿಷನ್ ಆಯ್ತು, ಮ್ಯಾಂಡೇಟರಿ ಆಯ್ತು, ಮತ್ತೆ ವಾರ್ನಿಂಗ್ ಆಯ್ತು. ಇನ್ನು ಲೆಟ್ ಅಸ್ ಕಮ್ ಟು ದಿ ಇನ್ಫಾರ್ಮೇಶನ್ ಸೈನ್ಸ್ ಅಂತ ಬರೋಣ. ಇನ್ಫಾರ್ಮೇಶನ್ ಅಂದ್ರೆ ಏನೋ ಮಾಹಿತಿ ಚಿಹ್ನೆಗಳು. ನಮ್ಗೆ ಮಾಹಿತಿ ಬೇಕು. ಈಗ ಉದಾಹರಣೆಗೆ ರೋಡಲ್ಲಿ ಹೋಗ್ತಾ ಇದೀವಿ, ಪೆಟ್ರೋಲ್ ಬಂಕ್ ಎಲ್ಲಿದೆ, ಹಾಸ್ಪಿಟಲ್ ಎಲ್ಲಿದೆ, ಹೋಟೆಲ್ ಎಲ್ಲಿದೆ, ಲೈಕ್ ದಟ್ ವಾರ್ನಿಂಗ್ ಸೈನ್ಸ್ ಕೂಡ ನಮ್ಗೆ, ಇದು ಇನ್ಫಾರ್ಮೇಶನ್ ಸೈನ್ಸ್ ಕೂಡ ಬೇಕು. ಮಾಹಿತಿ ಚಿಹ್ನೆಗಳು ಅಂತ ನಾವು ಕರಿತೀವಿ. ಈ ಮಾಹಿತಿ ಚಿಹ್ನೆಗಳನ್ನ ಯಾವ್ದ್ರಲ್ಲಿ ಕೊಟ್ಟಿರ್ತಾರೆ ಅಂದ್ರೆ ನೋಡಿ, ಸ್ಕ್ವೇರ್ ಅಬ್ಲಾಂಗ್ ಇದೆ, ಇಲ್ಲಿ ಸ್ಕ್ವೇರ್ ಅಬ್ಲಾಂಗ್ ಇದೆ, ವೈಟ್ ಸಿಂಬಲ್ ಅಲ್ಲಿ ಇರುತ್ತೆ, ಅದು ಗ್ರೀನ್ ಬ್ಯಾಕ್ ಗ್ರೌಂಡ್ ಅನ್ನ ಕೊಟ್ಟಿರ್ತಾನೆ. ಏನನ್ನ ಕೊಟ್ಟಿರ್ತಾನೆ? ಗ್ರೀನ್ ಬ್ಯಾಕ್ ಗ್ರೌಂಡ್ ಅನ್ನ ಕೊಟ್ಟಿರ್ತಾನೆ. ನೋಡಿ, ನಿಮ್ಗೆ ಇಲ್ಲಿ ಪ್ಲಸ್ ಮಾರ್ಕ್ ಇದೆ ಅಲ್ವಾ, ಅದು ವೈಟ್ ಅಲ್ಲಿ ಇದೆ, ಅದರಿಂದ ಏನಿದೆ? ಗ್ರೀನ್ ಬ್ಯಾಕ್ ಗ್ರೌಂಡ್ ಇದೆ. ಅಂದ್ರೆ ದಿಸ್ ಇಸ್ ಸೇಫ್ಟಿ ಪ್ರಾವಿಷನ್. ಫಾರ್ ಎಕ್ಸಾಂಪಲ್, ಈ ರೀತಿ ಪ್ಲಸ್ ಇದ್ರೆ ಇದನ್ನ ಫಸ್ಟ್ ಏಡ್ ಅಂತ ನಾವು ಕರಿತೀವಿ. ಪ್ಲಸ್ ಸಿಂಬಲ್ ಇದೆ, ಫಸ್ಟ್ ಏಡ್. ಇಲ್ಲಿ ಐ ಥಿಂಕ್ ಇಲ್ಲಿ ಮಾಹಿತಿ ಚಿಹ್ನೆಗಳಲ್ಲಿ ಬ್ಲೂ ಬ್ಯಾಕ್ ಗ್ರೌಂಡ್ ಇದೆ, ಬಟ್ ಅದು ಗ್ರೀನ್ ಕಲರ್ ಇರುತ್ತೆ. ಸಾಮಾನ್ಯವಾಗಿ ಇನ್ ಜನರಲ್ ಗ್ರೀನ್ ಇರುತ್ತೆ. ಇಲ್ಲಿ ಈ ಚಿತ್ರದಲ್ಲಿ ಕೊಟ್ಟಿದ್ದೀನಲ್ಲ ಆ ರೀತಿ. ಇಲ್ಲಿ ಉದಾಹರಣೆಗೆ ಈಟಿಂಗ್ ಪ್ಲೇಸು, ಪಬ್ಲಿಕ್ ಟೆಲಿಫೋನ್ ಮಾಹಿತಿ ಕೊಡ್ತಾರೆ. ಹಾಸ್ಪಿಟಲ್ ಇದೆ, ಪೆಟ್ರೋಲ್ ಬಂಕ್ಸ್ ಇದೆ, ಫಸ್ಟ್ ಏಡ್ ಈ ರೀತಿ ಪ್ಲಸ್ ಇದೆ, ಮತ್ತೆ ಇಲ್ಲಿ ರಿಫ್ರೆಶ್ಮೆಂಟ್ ಇದೆ, ಹೋಟೆಲ್, ಲೈಕ್ ದಟ್ ಟು ಗಿವ್ ಎ ಇನ್ಫಾರ್ಮೇಶನ್ಸ್. ನನ್ನ ಮಾಹಿತಿ ಚಿಹ್ನೆಗಳು ಅಂತ ನಾವು ಕರಿತೀವಿ. ಈ ರೀತಿ ಜನರಲ್ ಸೇಫ್ಟಿ ಪ್ರಿಕಾಷನ್ಸ್ ಅನ್ನ 4 ಕ್ಯಾಟಗರಿಯಲ್ಲಿ ನಾವು ವಿಭಾಗ ಮಾಡ್ತೀವಿ ಸೈನ್ಸ್ ಅನ್ನು, ಚಿಹ್ನೆಗಳನ್ನು. ಸೊ ನೌ ಲೆಟ್ ಅಸ್ ಕಮ್ ಟು ದಿ ಕ್ವಶನ್ ಅಬೌಟ್ ಯುವರ್ ಸೆಲ್ಫ್. ಸೇಫ್ಟಿ ಬಗ್ಗೆ ನಮಗೆ ನಾವೇ ಪ್ರಶ್ನೆಗಳನ್ನ ಹಾಕತಕ್ಕಂಥದ್ದು. ಏನ್ ಕ್ವಶನ್ಸ್ ಅನ್ನ ನಾವು ಹಾಕೊಳ್ಬೇಕಾಗುತ್ತೆ ನೋಡೋಣ. ಒನ್ ಮೊಮೆಂಟ್. Question about your safety. Do you know the general safety rules that cover your place of work? ನಮಗೆ ನಾವು ಕೆಲಸ ಮಾಡೋ ಸ್ಥಳದಲ್ಲಿ do know general safety rules that cover your place of work. ನಾವು ಕೆಲಸ ಮಾಡೋ ಸ್ಥಳದಲ್ಲಿ ಎಲ್ಲ ಜನರಲ್ ಸೇಫ್ಟಿ ರೂಲ್ಸ್ ಕವರ್ ಆಗುತ್ತಾ, ಫಾಲೋ ಅಪ್ ಮಾಡ್ತೀವಾ, ಇದೆಯಾ, ಅವಶ್ಯಕತೆ ಇದೆಯಾ? ಈ ರೀತಿ ನಮಗೆ ನಾವೇ ಪ್ರಶ್ನೆಗಳನ್ನ ಇರಬೇಕಾಗುತ್ತೆ. ಆರ್ ಯು ಫೆಮಿಲಿಯರ್ ವಿತ್ ಸೇಫ್ಟಿ ಲಾಸ್ ದಟ್ ಕವರ್ ಯುವರ್ ಪರ್ಟಿಕ್ಯುಲರ್ ಜಾಬ್? ಯಾವುದೋ ಒಂದು ಪರ್ಟಿಕ್ಯುಲರ್ ಜಾಬ್ ಅನ್ನ ಮಾಡ್ತಾ ಇದೀವಿ. ಈ ಉದಾಹರಣೆಗೆ ಗ್ರೈಂಡಿಂಗ್ ಮಾಡ್ತಾ ಇದೀವಿ. ಗ್ರೈಂಡಿಂಗ್ ಮಾಡ್ಬೇಕಾದ್ರೆ ಏನ್ ಹಾಕೋಬೇಕು? ನೀವು ಗಾಗಲ್ಸ್ ಅನ್ನ ಹಾಕೋಬೇಕು, ಹೌದಲ್ವಾ? ಸೊ ಆ ರೀತಿ ನಿಮ್ಗೆ ಈ ಸೇಫ್ಟಿ ಲಾಸ್ ಬಗ್ಗೆ, ಪರ್ಟಿಕ್ಯುಲರ್ ಜಾಬ್ ಬಗ್ಗೆ ನಿಮ್ಗೆ ಮಾಹಿತಿ ಇದೆಯಾ, ಫೆಮಿಲಿಯರ್ ಇದೀರಾ ನೀವು? ಅದು ನಿಮ್ಗೆ ನೀವೇ ಪ್ರಶ್ನೆಗಳನ್ನ ಹಾಕೋಬೇಕು. ಡು ಯು ನೋ ಹೌ ಟು ಡೂ ಯುವರ್ ವರ್ಕ್ ವಿತೌಟ್ ಕಾಸಿಂಗ್ ಡೇಂಜರ್ ಟು ಯುವರ್ ಸೆಲ್ಫ್, ಯುವರ್ ವರ್ಕ್ ಮೇಟ್ಸ್ ಅಂಡ್ ದ ಜನರಲ್ ಪಬ್ಲಿಕ್? ನೀವು ಕೆಲಸ ಮಾಡುವಂತ ಸಂದರ್ಭದಲ್ಲಿ ವಿತೌಟ್ ಕಾಸಿಂಗ್ ಡೇಂಜರ್ ಯುವರ್ ಸೆಲ್ಫ್, ನಮಗೆ ಏನು ಕೂಡ ಅಪಘಾತಗಳು ಆಗ್ಬಾರ್ದು. ಅದೇ ರೀತಿ ನಮ್ಮ ಜೊತೆಲಿ ಕೆಲಸ ಮಾಡ್ತಾ ಇರ್ತಾರಲ್ಲ, ವರ್ಕ್ ಮೇಟ್ಸ್ ಅಂತ ನಾವ್ ಏನ್ ಕರಿತೀವಿ, ಕೊಲೀಗ್ಸ್, ಸುತ್ತಮುತ್ತ ಸರೌಂಡಿಂಗ್ಸ್ ನಲ್ಲಿ ಕೆಲಸ ಮಾಡೋರು, ಅವ್ರಿಗೂ ಕೂಡ ಯಾವುದೇ ರೀತಿಯಾದಂತ ತೊಂದರೆಗಳು ಆಗ್ಬಾರ್ದು. ಮತ್ತೆ ಪಬ್ಲಿಕ್ಸ್ಗೂ ಕೂಡ ಯಾವುದೇ ರೀತಿಯಾದಂತ ತೊಂದರೆಗಳು ಆಗ್ಬಾರ್ದು. ಆರ್ ದ ಪ್ಲಾಂಟ್, ಮೆಷಿನರಿ ಅಂಡ್ ಟೂಲ್ಸ್ ದಟ್ ಯು ಯೂಸ್ ರಿಯಲಿ ಸೇಫ್? ಡು ಯು ನೋ ಹೌ ಟು ಯೂಸ್ ದೆಮ್ ಸೇಫ್ಲಿ ಅಂಡ್ ಕೀಪ್ ದೆಮ್ ಇನ್ ಎ ಸೇಫ್ ಕಂಡೀಷನ್ಸ್? ಮತ್ತೆ ನೀವು ಬಳಸ್ತಕ್ಕಂಥ ಪ್ಲಾಂಟು, ಮೆಷಿನರಿ, ಟೂಲ್ಸು, ಇಕ್ವಿಪ್ಮೆಂಟು ಎಲ್ಲ ಸೇಫ್ ಆಗಿದೆಯಾ? ಮತ್ತೆ ಇವುಗಳೆಲ್ಲವನ್ನ ಬಳಸೋದು ನಮ್ಗೆ ಗೊತ್ತಿದ್ಯಾ? ನಿಮಗೆ ಗೊತ್ತಿದ್ಯಾ? ಅದನ್ನ ಹೇಗೆ ಸೇಫ್ ಕಂಡೀಷನ್ ನಲ್ಲಿ ಬಳಸಬೇಕು, ಸೇಫ್ ನಲ್ಲಿ ಹೇಗೆ ಅದನ್ನ ಇಡಬೇಕು, ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡಿದ್ದೀರಾ, ನಾಲೆಡ್ಜ್ ಇದೆಯಾ ಅನ್ನೋದನ್ನ ನಾವೇ ಏನ್ ಮಾಡ್ಬೇಕಾಗುತ್ತೆ? ಪ್ರಶ್ನೆಯನ್ನ ಹಾಕೊಳ್ಬೇಕಾಗುತ್ತೆ.
Next, do you wear all the right protective clothings and have you been issued with all the necessary safety equipments? ಮತ್ತೆ ನೀವು ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ಸ್ ಅಂತ ಏನ್ ಕರಿತೀವಿ, ಸೆಲ್ಫ್ ಪ್ರೊಟೆಕ್ಷನ್ಸ್ಗೋಸ್ಕರ ಎಲ್ಲವ ಬಗ್ಗೆ ಮಾಹಿತಿ ಇದೆಯಾ? ಯಾವ ಕೆಲಸಕ್ಕೆ ಯಾವ ಇಕ್ವಿಪ್ಮೆಂಟ್ಸ್ ಅನ್ನ PPP ನಾವು ಯೂಸ್ ಮಾಡಬೇಕು, ಯಾವ ಕ್ಲಾತಿಂಗ್ ಅನ್ನ ಹಾಕೋಬೇಕು, ಇದ್ರ ಬಗ್ಗೆ ನೀವು ಅಲರ್ಟ್ ಆಗಿದ್ದೀರಾ? ಸೊ ಈ ಪ್ರಶ್ನೆಯನ್ನು ನಾವು ಹಾಕೊಳ್ಬೇಕಾಗುತ್ತೆ. ಹ್ಯಾವ್ ಯು ಬೀನ್ ಗಿವನ್ ಆಲ್ ದ ನೆಸೆಸರಿ ಸೇಫ್ಟಿ ಇನ್ಫಾರ್ಮೇಶನ್ ಅಬೌಟ್ ದ ಮೆಟೀರಿಯಲ್ ಯೂಸ್? ಮತ್ತೆ ನೀವು ಕೆಲಸ ಮಾಡೋ ಸಂದರ್ಭದಲ್ಲಿ ಬಳಸ್ತಕ್ಕಂತ ಎಲ್ಲ ರಾ ಮೆಟೀರಿಯಲ್ಸ್ ಇರ್ಬೋದು, ಬೇರೆ ಮೆಟೀರಿಯಲ್ಸ್ ಇರ್ಬೋದು, ಅದರ ಎಲ್ಲದರ ಬಗ್ಗೆ ಇನ್ಫಾರ್ಮೇಶನ್ಸ್ ಇದೆಯಾ? ನೆಸೆಸರಿ ಸೇಫ್ಟಿ ಇನ್ಫಾರ್ಮೇಶನ್, ಸುರಕ್ಷತೆಯನ್ನು ಏನೇನು ತೆಗೆದುಕೊಳ್ಬೇಕು, ಆಸಿಡ್ ಬಳಸ್ಬೋದು, ಕೆಮಿಕಲ್ ಬಳಸ್ಬೋದು, ಶಾರ್ಪ್ ಎಡ್ಜಸ್ ಟೂಲ್ಸ್ ಅನ್ನ ಬಳಸ್ಬೋದು, ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ? ಸೇಫ್ಟಿ ರಿಗಾರ್ಡಿಂಗ್. ಸೊ ಈ ಪ್ರಶ್ನೆಯನ್ನು ಕೂಡ ನಾವು ಹಾಕೊಳ್ಬೇಕಾಗುತ್ತೆ. ಹ್ಯಾವ್ ಯು ಬೀನ್ ಗಿವನ್ ಟ್ರೈನಿಂಗ್ ಅಂಡ್ ಇನ್ಸ್ಟ್ರಕ್ಷನ್ ಟು ದ ಎನೇಬಲ್ ಟು ಡೂ ಯುವರ್ ಜಾಬ್ ಸೇಫ್ಲಿ? ನಾವು ನಮ್ಮ ಕೆಲಸವನ್ನ ಸುರಕ್ಷತೆಯಿಂದ ಮಾಡಲಿಕ್ಕೆ ನಮಗೆ ಟ್ರೈನಿಂಗ್ ಅವಶ್ಯಕತೆ ಇದೆಯಾ? ಮತ್ತೆ ಎಲ್ಲಾ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ದಾರಾ? ಸೊ ಈ ಬಗ್ಗೆ ನಾವೇನ್ ಮಾಡಬೇಕು, ಪ್ರಶ್ನೆಗಳನ್ನ ಹಾಕೊಳ್ಬೇಕಾಗುತ್ತೆ. ಡು ಯು ನೋ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ಸೇಫ್ಟಿ ಅಟ್ ಯುವರ್ ಪ್ಲೇಸ್ ಆಫ್ ವರ್ಕ್? ಮತ್ತೆ ನಿಮ್ಮ ಕೆಲಸ ಮಾಡುವ ಸ್ಥಳದಲ್ಲಿ ಈ ಸುರಕ್ಷತೆಗೆ ಸಂಬಂಧಪಟ್ಟಂತೆ ರೆಸ್ಪಾನ್ಸಿಬಲ್ ಯಾರು? ಹೂ ಇಸ್ ರೆಸ್ಪಾನ್ಸಿಬಲ್? ಸೊ ಇದ್ರ ಬಗ್ಗೆ ಮಾಹಿತಿ ಇದೆಯಾ ನಿಮ್ಗೆ? ಡು ಯು ನೋ ಹೂ ಆರ್ ದ ಅಪಾಯಿಂಟೆಡ್ ಸೇಫ್ಟಿ ರೆಪ್ರೆಸೆಂಟೇಟಿವ್ಸ್? ಮತ್ತೆ ಇಂಡಸ್ಟ್ರೀಸ್ ನಲ್ಲಿ ಸೇಫ್ಟಿ ರೆಪ್ರೆಸೆಂಟೇಟಿವ್ಸ್ ಅಂತ ಮಾಡಿರ್ತಾರೆ ಮೆಂಬರ್ಸ್, ಅವ್ರು ಯಾರು ಅಂತ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಅವ್ರ ಬಗ್ಗೆ ನಿಮ್ಗೆ ನಾಲೆಡ್ಜ್ ಇದೆಯಾ? ಲೈಕ್ ದಟ್ ಈ ರೀತಿ ನಿಮ್ಗೆ ಏನ್ ಮಾಡ್ಬೇಕು, ಸೇಫ್ಟಿಗೆ ಸಂಬಂಧಪಟ್ಟಂತೆ ನಾವು ಪ್ರಶ್ನೆಗಳನ್ನ, ಕ್ವಶನ್ಸ್ ಅಬೌಟ್ ಯುವರ್ ಸೇಫ್ಟಿ, ನಿಮ್ಮ ಸೇಫ್ಟಿ ಬಗ್ಗೆ ನೀವು ಪ್ರಶ್ನೆಗಳನ್ನ ಏನ್ ಮಾಡಬೇಕು, ಹಾಕೊಳ್ಬೇಕಾಗುತ್ತೆ. ಅದಕ್ಕೆ ಸಿದ್ಧತೆಯನ್ನ ನೀವು ಮಾಡ್ಕೊಳ್ಬೇಕಾಗುತ್ತೆ, ನಾಲೆಡ್ಜ್ ಅನ್ನ ನೀವು ಬೆಳೆಸ್ಕೋಬೇಕಾಗುತ್ತೆ. ಸೊ ಇದಿಷ್ಟು ಜನರಲ್ ಸೇಫ್ಟಿ ಪ್ರಿಕಾಷನ್ಸ್ಗೆ ಸಂಬಂಧಪಟ್ಟ ಹಾಗೆ ಇರ್ತಕ್ಕಂಥ ಕೆಲವು ಮಾಹಿತಿಗಳು. ಇದೇ ಮಾಹಿತಿಗಳನ್ನ ಬೇಸಿಕ್ ಫಿಟ್ಟಿಂಗ್ಸ್ ಅಲ್ಲಿ ಕೂಡ ನಿಮಗೆ ಇನ್ನೂ ಡೀಟೇಲ್ಸ್ ಆಗಿ ಹೇಳಿದ್ದೀನಿ. ಸೊ ಶೀಟ್ ಮೆಟಲ್ ಜಸ್ಟ್ ರಿವಿಷನ್ ರೀತಿ ಇದನ್ನು ಮಾಡಿದ್ದೀನಿ. ಕೆಲವು ಪ್ರಶ್ನೆಗಳನ್ನ MCQ ಕ್ವಶನ್ಸ್ ಅನ್ನ ನೋಡೋಣ. ವಿಚ್ ಒನ್ ಆಫ್ ದ ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ ಈಸ್ ಯೂಸ್ಡ್ ಫಾರ್ ಹೆಡ್ ಪ್ರೊಟೆಕ್ಷನ್ಸ್? ತಲೆಗೆ ಅಂದ್ರೆ ನಿಮ್ ತಲೆಯಲ್ಲಿ ಚಕ್ ಅಂತ ಏನ್ ಬರುತ್ತಪ್ಪ, ಹೆಲ್ಮೆಟ್ ಇಲ್ಲಿ ಕೊಟ್ಟಿದ್ದಾನೆ. ಗಮ್ ಬೂಟ್ಸ್, ಹೆಲ್ಮೆಟ್, ನೋಸ್ ಮಾಸ್ಕ್, ಹೆಡ್ ಸೀಲ್ಡ್ ಏನ್ ಬರುತ್ತೆ, ಹೆಲ್ಮೆಟ್. ಬಿ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ ಯೂಸ್ಡ್ ಫಾರ್ ಫುಟ್ ಪ್ರೊಟೆಕ್ಷನ್? ಕಾಲ್ಗೆ ಸೇಫ್ಟಿ ಶೂಸ್, ಹೆಲ್ಮೆಟ್, ಏರ್ ಪ್ಲಗ್, ಸೇಫ್ಟಿ ಶೂಸ್, ಹ್ಯಾಂಡ್ ಗ್ಲೌಸ್. ಸಿ ಇಸ್ ದ ಕರೆಕ್ಟ್ ಆನ್ಸರ್. Like that. Which personal protective equipment is used for nose protection? ಮೂಗಿಗೆ ಎಲ್ಲ ನೀವು ಸಾಮಾನ್ಯವಾಗಿ ಎಲ್ಲ ಹಾಕರ್ತಾ ಇದ್ದೀರಿ. ಇಯರ್ ಮಾಸ್ಕ್, ಗಾಗಲ್ಸ್, ಫೇಸ್ ಶೀಲ್ಡ್, ನೋಸ್ ಮಾಸ್ಕ್. ಯಾವ ಮಾಸ್ಕ್ ಹಾಕೋತೀರಿ? ನೋಸ್ ಮಾಸ್ಕ್ ಹಾಕೋತಾ ಇದೀರಲ್ಲ ಈಗ ಕೋವಿಡ್ ಸಂದರ್ಭದಲ್ಲಿ. ಸೊ ಮುಂದಿನ ಪ್ರಶ್ನೆ ಡಿ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ ಇಸ್ ಯೂಸ್ಡ್ ಫಾರ್ ಹ್ಯಾಂಡ್ ಪ್ರೊಟೆಕ್ಷನ್ಸ್? ಹ್ಯಾಂಡ್ ಅಂದ್ರೆ ಏನು? ಗ್ಲೌಸ್. ನೋಡೋಣ, ಹೆಲ್ಮೆಟ್, ಗಾಗಲ್ಸ್, ಹ್ಯಾಂಡ್ ಗ್ಲೌಸ್, ಫೇಸ್ ಶೀಲ್ಡ್. ವಿಚ್ ಇಸ್ ಕರೆಕ್ಟ್? ಸಿ ಇಸ್ ದ ಕರೆಕ್ಟ್. ಮುಂದಿನ ಪ್ರಶ್ನೆ ಬರೋಣ. ವಿಚ್ ಪರ್ಸನಲ್ ಪ್ರೊಟೆಕ್ಟಿವ್ಮೆಂಟ್ ಇಸ್ ಯೂಸ್ಡ್ ಫಾರ್ ಫೇಸ್ ಪ್ರೊಟೆಕ್ಷನ್ಸ್? ಈಗೆಲ್ಲ ಗೊತ್ತು ನಿಮ್ಗೆ ಫೇಸ್ ಪ್ರೊಟೆಕ್ಷನ್ಸ್. ಯಾರು ಕೇಳಿದ್ರು ಹೇಳ್ಬಿಡ್ತಾರೆ. ಏನ್ ಹಾಕೊಳ್ತಾರೆ? ಒಂದು ಫೇಸ್ ಶೀಲ್ಡ್ ಅನ್ನ ಹಾಕೊಳ್ತಾರೆ. ಹೆಲ್ಮೆಟ್ಸ್, ಹ್ಯಾಂಡ್ ಶೀಲ್ಡ್, ನೋಸ್ ಮಾಸ್ಕ್, ಫೇಸ್ ಶೀಲ್ಡ್. ಎ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ ಇಸ್ ಯೂಸ್ಡ್ ಫಾರ್ ಐ ಪ್ರೊಟೆಕ್ಷನ್ಸ್? ಕಣ್ಣಿಗೆ ಏನ್ ಹಾಕೊಳ್ತೀವಿ ನಾವು? ಏನನ್ನ ಯೂಸ್ ಮಾಡ್ತೀವಿ? ಹ್ಯಾಂಡ್ ಗ್ಲೌಸಾ, ಗಾಗಲ್ಸಾ, ನೋಸ್ ಮಾಸ್ಕಾ, ಹೆಲ್ಮೆಟ್ಸ್? ಸೊ ಗಾಗಲ್ಸ್. ಏನನ್ನ ಯೂಸ್ ಮಾಡ್ತೀವಿ? ಗಾಗಲ್ಸ್ ಅನ್ನ ಯೂಸ್ ಮಾಡ್ತೀವಿ. ವೆರಿ ಗುಡ್. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಚ್ ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ ಇಸ್ ಯೂಸ್ಡ್ ಫಾರ್ ಇಯರ್ ಪ್ರೊಟೆಕ್ಷನ್ಸ್? ಇಲ್ಲಿ ಕಿವಿ ಶಬ್ದದಿಂದ ತಪ್ಪಿಸ್ಕೊಳ್ಳಿಕ್ಕೆ ಸುರಕ್ಷತಾ ದೃಷ್ಟಿಯಿಂದ ಏನನ್ನ ಹಾಕೊಳ್ತೀವಿ? ಹೆಲ್ಮೆಟ್ ಹಾಕೋತೀವಾ, ಗಾಗಲ್ಸ್ ಹಾಕೋತೀವಾ, ಫೇಸ್ ಶೀಲ್ಡ್, ಇಯರ್ ಪ್ಲಗ್? ಇಯರ್ ಪ್ಲಗ್. ಬೆಂಡ್ ನಿಮಗೆ ತೋರಿಸಿದ್ದೀನಲ್ಲ. ಸೊ ಇಯರ್ ಪ್ಲಗ್. ಡಿ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಪರ್ಸನಲ್ ಪ್ರೊಟೆಕ್ಟಿವ್ equipment is used for body protections? ನಿಮ್ ಬಾಡಿ ಪ್ರೊಟೆಕ್ಷನ್ಸ್ ಏನ್ ಹಾಕೊಳ್ತೀರಿ? ಹ್ಯಾಂಡ್ ಶೀಲ್ಡ್, ಹೆಲ್ಮೆಟ್, ಲೆದರ್ ಎಪ್ರಾನ್, ಫೇಸ್ ಶೀಲ್ಡ್. ಮುಂದೆ ಕವರ್ ಮಾಡ್ಕೊಳ್ಳಿಕ್ಕೆ ವೆಲ್ಡಿಂಗ್ ಮಾಡುವಾಗ ಹಾಕೊಳ್ತೀವಲ್ಲ. ಸೊ ಲೆದರ್ ಎಪ್ರಾನ್. ಸಿ ಇಸ್ ದ ಕರೆಕ್ಟ್ ಆನ್ಸರ್. ವೆರಿ ಗುಡ್. ನಾವು ಕೆಲವು ಇಂಡಿಕೇಶನ್ ಸೈನ್ಸ್ ಅನ್ನು ನೋಡೋಣ. ಸೊ ಇಲ್ಲಿ ಒಂದು ಇಂಡಿಕೇಶನ್ ಸೈನ್ಸ್ ಬಂದಿದೆ.
ಇಲ್ಲಿ ಸ್ಟಾಪ್ ಅಂತ ಇದೆ, ಸ್ಕೂಲ್ ಅಂತ ಇದೆ, ಗಿವ್ ವೇ ಅಂತ ಇದೆ, ಪೆಟ್ರೇಷನ್ ಕ್ರಾಸಿಂಗ್ ಅಂತ. ವಿಚ್ ಇಸ್ ಕರೆಕ್ಟ್? ದಿಸ್ ಇಸ್ ಪೆಟ್ರೇಷನ್ ಕ್ರಾಸಿಂಗ್. ವಾಟ್ ಇಸ್ ದ ಇಂಡಿಕೇಶನ್ ಆಫ್ ಮ್ಯಾಂಡೇಟರಿ ಸೈನ್ಸ್? ಇಲ್ಲೊಂದು ಮ್ಯಾಂಡೇಟರಿ ಸೈನ್ಸ್ ತೋರಿಸ್ತೇನೆ ನಿಮಗೆ. ಏನು ವಾಟ್ ಇಸ್ ದಿಸ್ ಮ್ಯಾಂಡೇಟರಿ ಸೈನ್ಸ್? ನೋ ಸ್ಮೋಕಿಂಗ್, ಫಸ್ಟ್ ಏಡ್ ಪಾಯಿಂಟ್, ವಿಯರ್ ಹ್ಯಾಂಡ್ ಪ್ರೊಟೆಕ್ಷನ್ಸ್, ರಿಸ್ಕ್ ಆಫ್ ಎಲೆಕ್ಟ್ರಿಕ್ ಶಾಕ್. ಏನಿದು? ವಿಯರ್ ಹ್ಯಾಂಡ್ ಪ್ರೊಟೆಕ್ಷನ್ಸ್. ಸಿ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಇಸ್ ದ ಇಂಡಿಕೇಶನ್ ಆಫ್ ಇನ್ಫಾರ್ಮೇಶನ್ ಸೈನ್ಸ್? ಏನ್ ಹೇಳಿದ್ರೆ ಇದನ್ನ ನೋಡೋಣ. ನೋ ಸ್ಮೋಕಿಂಗ್, ಫಸ್ಟ್ ಏಡ್ ಪಾಯಿಂಟ್, ರಿಸ್ಕ್ ಆಫ್ ಎಲೆಕ್ಟ್ರಿಕ್ ಶಾಕ್, ವಿಯರ್ ಹ್ಯಾಂಡ್ ಪ್ರೊಟೆಕ್ಷನ್ಸ್. ದಿಸ್ ಇಸ್ ಫಸ್ಟ್ ಏಡ್ ಪಾಯಿಂಟ್. ಅಲ್ಲಿ ಯಾವ್ದು ಕರೆಕ್ಟ್? ಬಿ ಇಸ್ ದ ಕರೆಕ್ಟ್ ಆನ್ಸರ್. ಬಿ. Now let us come to the what is the indication of warning signs? No smoking, first aid, wear and protections, B risk of electric shock. ಇಲ್ಲಿ 415 volts ಅಂತ ಕೊಟ್ಟವನೆ, ಡೇಂಜರ್ ಅಂತ ಕೊಟ್ಟವನೆ, ಅಂದ್ರೆ ಇದು ಯಾವ್ದಕ್ಕೆ ರಿಲೇಟೆಡ್? ರಿಸ್ಕ್ ಆಫ್ ಎಲೆಕ್ಟ್ರಿಕ್ ಶಾಕ್. ಆನ್ಸರ್ ನೋಡೋಣ, ಸರಿನಾ? ಎಸ್, ಡಿ ಇಸ್ ದ ಕರೆಕ್ಟ್ ಆನ್ಸರ್. Now what is the indication of prohibition signs? ನಿಷೇಧಿತ ಚಿಹ್ನೆ. ಸೊ ಇದು ನೋಡ್ದಟ್ಟಿಗೆ ಗೊತ್ತಾಯ್ತು ಏನಿದು ಉರಿತಾ ಇದೆ ಬೆಂಕಿ. ನೋ ಸ್ಮೋಕಿಂಗ್ ಅನ್ನು ನೋಡೋಣ. ಫಸ್ಟ್ ಏಡ್ ಪಾಯಿಂಟ್, ವಿಯರ್ ಹ್ಯಾಂಡ್ ಪ್ರೊಟೆಕ್ಷನ್, ರಿಸ್ಕ್ ಆಫ್ ಎಲೆಕ್ಟ್ರಿಕ್ ಶಾಕ್, ಸ್ಮೋಕಿಂಗ್ ಅಂಡ್ ನೇಕೆಡ್ ಫ್ಲೇಮ್ಸ್ ಪ್ರೊಹಿಬಿಟೆಡ್. ಅಲ್ಲಿಗೆ ನೋ ಸ್ಮೋಕಿಂಗ್ ಯಾವ್ದು ಕರೆಕ್ಟ್? ಡಿ ಕರೆಕ್ಟ್ ಅಲ್ವಾ? ಎಸ್, ಡಿ ಇಸ್ ಕರೆಕ್ಟ್. ಮಕ್ಕಳು, ಈ ರೀತಿ ಅನೇಕ ಪ್ರಶ್ನೆಗಳನ್ನ ನಿಮಗೆ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಸಿದ್ಧತೆಯಾಗಿ. there are so many test items are there, MCQ questions in your assignments book regarding sheet metals, safety and general safety precautions. Thank you one and all for hearing us till now. ಎಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ. ಮುಂದಿನ ತರಗತಿಯಲ್ಲಿ ಶೀಟ್ ಮೆಟಲ್ ಚಾಪ್ಟರ್ನ ಕಂಟಿನ್ಯೂ ಮಾಡೋಣ ಮಕ್ಕಳೇ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಧನ್ಯವಾದಗಳು.